ಶರಣು ಸಿದ್ಧಿವಿನಾಯಕ ಶ್ರೀ ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಯನ ಶರಣು ಮೂಷಿಕ ವಾಯನ ಶರಣು ಶರಣು ಕೇಶಕರ್ತನದಿ ಪ್ರವೀಣ ನಾನು ಶೇಷ ಭಂಡಾರಿಯು ಕಾಣ ಕೇಶಕರ್ತನದಿ ಪ್ರವೀಣ ನಾನು ಶೇಷ ಭಂಡಾರಿಯು ಕಾಣ ನಾನು ಶೇಷ ಭಂಡಾರಿಯು ಕಾಣ ಭೂಷಣ ಎನಿಸುವ ಕೇಶಕ್ಕೆ ಕೈಕ್ಕೆ ಭೂಷಣ ಎನಿಸುವ ಕೇಶಕ್ಕೆ ಕೈಕ್ಕೆ ತೋಷಗೊಳಿಸುವೆ ಸರ್ವ ಜನತೆಯನ್ನು ತೋಷಗೊಳಿಸುವೆ ಸರ್ವ ಜನತೆಯನ್ನು ತೋಷಗೊಳಿಸುವೆ ಸರ್ವ ಜನತೆಯನ್ನು ಕೇಶಕರ್ತನದಿ ಪ್ರವೀಣ ನಾನು ಶೇಷ ಭಂಡಾರಿಯು ಕಾಣ ನಾನು ಶೇಷ ಭಂಡಾರಿಯು ಕಾಣ ನಾನು ಶೇಷ ಭಂಡಾರಿಯು ಕಾಣ. ಅಯ್ಯಮ್ಮ ಈ ವರ್ಷ ಮಳೆಗಾಲ ಅಂದ್ರೆ ಹಂಗೆ ಏನು ಹೇಳಿ ಹೇಳೋಕಿಲ್ಲ ಏನು ಎಡಿ ಅಂದ್ರೆ ಏನು ಎಡಿ ಏನು ಎಡಿ ಅಂತ ಹೇಳಿ ಬಾಗಿಲ ಹಾಕೊಂಡು ಮೊಲ್ಕೊಂಬಕ್ಕಿತ್ತ ಇವರೆಲ್ಲ ಬಿಡುಕಾಯ್ತಲ್ಲ ಮಾರ್ರೆ ಇವರೆಲ್ಲ ಅಂತ ಹೇಳ್ರಿ ತಲೆಗುದ್ಲು ಕತ್ತರಿಸ್ಕೊಂಡು ವಾಪರು ನಾನು ಯಾರು ಗೊತ್ತಾಯಿಲ್ಲ ನಿಮಗೆ ನಾನಲ್ದೆ ಸೇಸು ಭಂಡಾರಿ ಸೇಸು ಭಂಡಾರಿ ಹೌದು ಸೇಸು ಭಂಡಾರಿ ಅಂದ್ರೆ ನಾನೇ ನಮ್ಮ ಅಪ್ಪ ವಾಸು ಭಂಡಾರ ಮಗ ಅಲ್ದೆ ನಾನು ವಾಸು ಭಂಡಾರ ಮಗನ ಹೌದು ವಾಸು ಭಂಡಾರ ಮಗ ನಾನು ಹೌದಾ ನಮ್ ಜಾತಿ ಉದ್ಯೋಗ ಇದು ಹೌದಾ ಭಾರಿ ಒಳ್ಳೆ ಉದ್ಯೋಗ ಆ ಮಟ್ಟಿಗೆ ಏನು ತೊಂದರೆ ಇಲ್ಲ ಇದು ಮತ್ತೊಂದು ಗೊತ್ತಿತ್ತು ನಿಮಗೆ ಒಂದ್ ಲೆಕ್ಕದಂಗೆ ಭಾರಿ ಖುಷಿ ನಂಗೆ ನಮ್ ಕಸಬು ಅಂದ್ರೆ ಅಂದ್ರೆ ಎಷ್ಟೇ ದೊಡ್ಡ ದೊಡ್ಡ ಜನ ಬರ್ಲಿ ಎಂತೆಂತಾರೆ ಬರ್ಲಿ ನಮ್ಗ ತಲೆ ಕೊಡ್ತಿದ್ದಾರೆ ಯಾರಿದ್ರು ಹೇಳಿ ಕಂಬ ತಲೆ ಕೊಡು ನಮ್ಮ ಎದ್ರಿ ತಲೆ ಕೆಳಗೆ ಅಲ್ದೆ ಅವ್ರು ನಮ್ ಮುಖ ಕಾಮ ಬಿಡುತ್ತ ನಾವು ಅಲ್ಲ ಮಂಡಿ ಕೊಟ್ರಂತಾರೆ ಕಡಿಕ್ ನಮ್ದು ಚಾವ್ರ ಆಪಲ್ವರೆಗೂ ಮತ್ತೆ ಮೇಲ್ ಮಂಡಿ ಕಾಮಗಿಲ್ಲ ಅವ್ರು ಮುಖ ಕಾಮಗಿಲ್ಲ ಹೌದಾ ಹೌದಪ್ಪ ಆನ ಮನೆಯರಲ್ದ ನಾವು ಚಾವ್ರದಾನ ನೀನು ಓ ಹೌದೇ ಚಾವ್ರದಾನ ನನಗೆ ಇಷ್ಟೊತ್ತರಿ ಗೊತ್ತಾಯಿಲ್ಲ ಅಲ್ಲ ಚಾವ್ರದಾನ ಅಲ್ದಿರಿ ನೀವು ಚಾವ್ರದ ಅಂಗಡಿಲಿ ಬಂದು ಕೂಕಂತ್ರಿ ಈಗ ಇಷ್ಟೊತ್ತಿಗೆ ಅಲ್ಲ ಎಂತ ಮಾತಾಡ್ತೀರಿ ನೀವು ಹೌದೇ ಚಾವ್ರದಾನ ನಾವು ಅಲ್ಲ ಚಾವ್ರದಾರ ಅಂದ್ರೆ ಅಲ್ರ ಒಂದ್ ಕೆಲ್ಸವೇ ಮದುವೆ ಹಾಕಿದ್ರೆ ಮೊದ್ಲು ನಾವು ಹಾಯ್ಕಲ್ಲಿ ಗೊತ್ತೈತೆ ನಿಮಗೆ ಮುಖ ಚೌರಕ್ಕಂದೇಳಿ ಹಾ ಮುಖ ಚೌರ ಆದ್ಮೇಲೆ ಮದುವೆ ಹಾಕುದು ಅದು ಗೊತ್ತಿಲ್ಲ ನಿಮಗೆ ಬಹುಶಃ ಇಲ್ಲ ಮದುವೆ ಆಗದೆ ಗೊತ್ತಾಗೋದೆ ಓ ಮದುವೆ ಇಲ್ಲ ಅದೇನು ಪುರುಸೋತಿಲ್ಲ ಅಲ್ಲ ಹೆಣ್ಣು ಕೊಡ್ಲಿ ಯಾರ ವರ್ಷ ಕಮ್ಮಿ ಆಯ್ತು ಜವಾಬ್ದಾರಿ ಜಾಸ್ತಿ ಸ್ವಲ್ಪ ದಿನ ಬಿಟ್ಟು ಮದುವೆ ಮಾಡ್ಕೊಳ್ಳುವ ಅಂತ ಓ ಸ್ವಲ್ಪ ದಿವಸ ಬಿಟ್ಟಾರು ಮದುವೆ ಹಬ್ಬ ಅನ್ನೋದಿತ್ತು ಹಂಗಾರೆ ತೊಂದ್ರೆ ಇಲ್ಲ ಅದ್ರ ಕತ್ತಿ ನಾನು ಹೇಳುದಿಲ್ಲ ಮಾರ್ರೆ ಈಗ ಈಗ ಈ ಚಾವ್ರದ ಅಂಗಡಿಲೂ ಎಲ್ಲ ಸಾಲ ಹೇಳೋದು ಶುರು ಮಾಡಿರಿ ಹೌದಾ ಚಾವ್ರದ ಅಂಗಡಿಗೂ ಬಂದ್ಕೊಂಡು ಸಾಲ ಹೇಳುದು ಮಾರ್ರೆ ತಲೆ ಕೂದಲು ಕತ್ತರಿಸೋಕೆ ಬಂದು ಕೂಕೊಂಡು ಮಾಡಿ ಆಯ್ತು ನಾವು ಶುರು ಮಾಡ್ತೀವಿ ನಮ್ಮ ಕಸಬು ಹಂಗೆ ಗಡ್ಡ ಗಿಡ್ಡ ಎಲ್ಲ ಮಾಡ್ಕೊಂಡು ಭಾರಿ ಚಂದ ಅರ್ಗತ್ತಿಗೆ ಒಂಚೂರು ಇದು ನಾವೆಲ್ಲ ಒರ್ಸತ್ತಲ್ಲ ಇದನ್ನೆಲ್ಲ ಒರ್ಸ್ ಪರಿಮಳ ಮಾಡ್ಕೊಂಡ್ರ ಮೇಲೆ ಅವ್ರು ಹೇಳುದು ಅಂತ ಗೊತ್ತಿತ್ತ ನಿಮ್ಗೆ ಬೇರೆ ಅಂತ ಅಲ್ಲಪ್ಪ ಹೌದಾ ದುಡ್ಡು ತರಲ್ಲ ಮರ ನಾಳೆ ಕೊಡ್ತೀಯ ಮುಂದೆ ಎಂತ ಮಾಡುದು ಹೇಳಿಕಂಬ ಅಲ್ಲ ಈಗ ಮೊದ್ಲೇ ಹೇಳ್ರೆ ನಾಳೆ ಬನ್ನಿ ಮತ್ತೆ ಕಾಮ ಅಂತ ಹೇಳಕ್ ಇದು ಹಂಗತ್ತ ತಲೆ ಕೂದಲು ಕತ್ತರಿಸಿ ಆಯ್ತು ಗಡ್ಡ ಮಾಡುದು ಮಾಡಿ ಆಯ್ತು ನಾಳೆ ಕೊಡ್ತೀವಿ ಹಾ ಸೇಸುವ ನಾಳೆ ಬರ್ತೀವಿ ಅಂತ ಹೇಳ್ರಿ ಏನ್ ಸಾವ್ದು ಹೇಳಿಕಂಬ ಹಂಗಾರೆ ಇಲ್ಲಿಗ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಇಪ್ಪದ ಅಲ್ಲ ನನಗೆ ಮದುವೆ ಇಲ್ಲ ಅದ್ರ ಗತಿ ಅಲ್ಲ ಹಂಗಾರು ಇದ್ದರಿಗೆ ಏನ್ ಮಾಡ್ಕ ಅಲ್ಲ ಹೌದಾ ಅಲ್ದ ಒಟ್ಟಾರ ಮೇಲೆ ಬಂದರದೆಲ್ಲ ಕೂದಲು ಕತ್ತರಿಸ್ತಾ ಇಕ್ಕಂಬ ನಾವಿಲ್ಲ ಧರ್ಮಕ್ಕೆ ಇಪ್ಪದ ನಳಿ ಅಂದ ಮಾಡ್ಕೊಂಡಿರಿಯ ಅದ್ರ ಗತಿ ಅಲ್ಲ ಹಾ ಆಯ್ತು ಹಾ ಬನ್ನಿ ಹೋಗೋಣ ಎಂತ ಚಾವ್ರ ಈಗಲ್ಲ ಹಾ ಆಯ್ತು ಚಾವ್ರ ಮಾಡುವ ಇದು ಮತ್ತೆ ಈ ವರ್ಷ ಯಾವ ಮೇಳ ನಿಮ್ಗೆ ನಮ್ದ ಸಾಲಿಗ್ರಾಮ ಓ ಸಾಲಿಗ್ರಾಮ ಹೆಂಗಿತ್ತು ಈ ವರ್ಷ ತಿರ್ಗಾಟ ಇಲ್ಲ ತಿರ್ಗಾಟಿಲ್ಲಪ್ಪ ಇಲ್ಲ ತಿರ್ಗಾಟ ಕೆಲವರೆಲ್ಲ ಏನು ತಿರ್ಗಾಡ್ದಂಗ ಅಲ್ಲ ಒಂದ್ ಕೆಲಸ ಆಯ್ತು ಅವ್ರ ಮೇಳದ ಬಗ್ಗೆ ಅಂತ ಯಾರು ಹೇಳುವರಿಲ್ಲ ಹಂಗಾರೆ ಈ ವರ್ಷ ಅದೆಂತ ಚಂಡಮಾರುತ ಆಮೇಲೆ ಮಣ್ಣು ಮೊಸಿ ಎಲ್ಲ ಶುರು ಆಯ್ತಲ್ಲ ಎಂತ ಅಯೋಧ್ಯೆ ಗಲಾಟಿ ಅಂಬ್ರು ಎಂತದೆಲ್ಲ ಶುರುವಾಯಿ ಭಾರಿ ಕಷ್ಟ ಅಲ್ದೆ ಈ ವರ್ಷ ಕಷ್ಟ ಅಂದ್ರೆ ಹೇಳುದಲ್ಲ ಅಲ್ಲ ಭಾಗವತ್ರೆ ನೀವೀಗ ಇದು ನಿದ್ರಿ ಹೆಂಗ್ ಬಿಡ್ತೀರಿ ಮಾರ್ರೆ ನಾವು ಒಂದ್ ದಿವಸ ಆಂಟುಗಾರ್ 8 ದಿವಸ ಬೇಕು ಮಾರ್ರೆ
ಅದು ಅಭ್ಯಾಸವಾ? ಅಭ್ಯಾಸ ಅಲ್ಲ, ಅಭ್ಯಾಸ ಮತ್ತಂತ ಈ ಅಭ್ಯಾಸ ಆದಂಗೂ ನಿದ್ರೆ ಬಿಡುದು ಇದು ಹೋಗ್ಲೇ ನಿಮ್ಗೆ ರಾತ್ರಿ ಹೋಗ್ಲಕ್ಕಂತಲ್ಲ. ಅಯ್ಯ ಅದು ಕೆಲವು ದಿನ ನೀ ಎರಡು ಕಡೆ ನಿದ್ದೆ ಬಿಡುದು ಇರುತ್ತೆ. ಹೌದಾ? ರಾತ್ರಿಗೂ ನಿದ್ದೆ ಮಾಡೋದಿಲ್ಲ, ಹಗಲಿಗೂ ನಿದ್ದೆ ಮಾಡೋದಿಲ್ಲ. ಓಹೋ, ಹಗಲು ರಾತ್ರಿ ಎರಡು ಬದಿಲಿ ನಿದ್ರೆ ಮಾಡೋದಿಲ್ಲ. ಇಲ್ಲ. ಈ ಹೋಗ್ಲಿಗೆ ಎಲ್ಲಿಗೆ ಹೋಗ್ದೆ ನೀವು? ಹಗಲಿ ಮನೆಗೆ ಹೋಗ್ತೀರಿ ಮನೆ ಅಂತ ಇತ್ತಲ್ಲ ಮರ. ಅಲ್ಲ ಮದಿಗಿದ್ಯಾ ಇಲ್ಲ ಅಂದ್ರೆ ಅಲ್ಲ ಯಾರ್ಯಾರ ಮನೆಗೆ ಹೋಗ್ತೀರಿ ಅಂತ ಹೇಳಿ ಕಡೆಗೆ ಮತ್ತೆ ಏನೋ ನೆನ್ಸ್ಕೊಂಡಿದೆ. ಜವಾಬ್ದಾರಿ ಉಂಟು ನಮ್ಗೆ ಗೊತ್ತುಂಟ. ಓ, ಜವಾಬ್ದಾರಿಕೇನೆ ಮನೆಗೆ ಹೋಗ್ದಾ? ಅಲ್ಲ ಜವಾಬ್ದಾರಿಗೆ ಇಲ್ದಿದ್ದವ್ರು ಮನೆಗೆ ಹೋಗ್ತಾರೆ, ಅದ್ರ ಕತಿ ಅಲ್ಲ ಇದು. ಮತ್ತೆ ಹೆಂಗಲ್ಲ ಇದ್ರಿ? ಅಡ್ಡಿಲ್ಲ. ಇದು ನೀವು ಎಷ್ಟು ಜನ ಅಂತ ಈಗ? ಹೌದಾ, 4-5 ಜನ ಇತ್ತು. 4-5 ಜನ ಇದ್ರಿ? ಎಲ್ಲ ನಿಮ್ಗಿಂದ ಹಿರಿಯರ ಕಿರಿಯರ? ಎಲ್ಲ ಕಿರಿಯರು ಮರ. ಹೆಣ್ಣು ಎಷ್ಟು ಗಂಡು ಅಷ್ಟೇ? ಒಂದೇ ಹೆಣ್ಣು. ಹೌದಾ? 3 ಗಂಡು. ಇದು ಆಚೆಗೆ ನಿಮ್ಮ ಮನೆಯಲ್ಲ, ಆಚೆಗೆ ಒಂದು ಭಟ್ರ ಮನೆ ಇತ್ತಲ್ಲ, ಅವ್ರ ಹೆಸರು ಎಂತದೆ? ಹಳಿಯರ? ಹೌದು, ಹಳಿಯರ ಒಬ್ರು ಇದ್ದೀರಲ್ಲ, ಅವ್ರು ಹೊರ ಇದ್ರ? ನಮ್ಮನೆ ಆಚೆ. ಹೌದಾ, ಅಲ್ಲ ಆಚೆಗೆ ಇದ್ದೀರಲ್ಲ? ಅವ್ರನ್ನ ಕಲಾವಿದ್ರೆ. ಕಲಾವಿದ್ರ? ಹಾರ ಪಾಪ ಎಂತ ಮಾಡ್ಕೊಂಡಿದ್ದೀರೋ? ಅವ್ರ ನಾಟಕದಲ್ಲೆಲ್ಲ ಪ್ರಭಾಕರ್ ಅಲಂಬಿ. ಓಹೋ, ಯಾರೋ ಹೇಳ್ತೀನಿ ನೀನೆ ಹಾರ ಅವ್ರ? ಅಲ್ಲಿ ಬಿಡಿ, ಹಾದರೆ ಪುಣ್ಯಾತ್ಮರಿ ಇದ್ದರೆ ಕೆಟ್ಟದ್ ಅಲ್ಲ, ಹೇಳದ್ ಮಾತಿಗಳದ್ದೇ. ಯಾಕಂದ್ರೆ ಈ ಕಷ್ಟ ಸುಖ ಎಲ್ಲ ಯಾರಿಗೆ ಬೇಕು ಹೇಳಿ, ಹಂಗ. ಹೌದೇ? ಹಾಯ್, ಇವತ್ತು ಎಂತ ಬಂತು ಗೊತ್ತಾ ನಿಮ್ಗೆ? ಇವತ್ತಾ? ಹೌದಾ? ಸರಿ ಗೊತ್ತಾಯಿಲ್ಲ ಮಾರೆ. ಗೊತ್ತಾಯಿಲ್ಲ? ಇಲ್ಲ. ಅಲ್ಲ ಎಷ್ಟು ಬಂತು ಅಂದೇಳಿ ನಂಗೂ ಗೊತ್ತಾಯಿಲ್ಲಪ್ಪ, ಇಷ್ಟೊತ್ತರಿಗೆ ವರ್ತಮಾನ ಸಿಕ್ಕಲ್ಲ. ನಿನ್ನೆ ಹಂಗಾರ ಒಂದು 81 ಬುಕ್ ಅಂದೇಳಿ ಹಂಗ ಮಾಡ್ಕೊಂಡಿದ್ದೀವಿ. ಅದು ಬರ್ಲಿಲ್ಲಲ್ಲ, 67 ಆಯ್ತಲ್ಲ. ಇವತ್ತು 46 ಕೊಟ್ಟಿದ್ದೀವಿ ಕಣಿ. ಏನಾರ 6 ನಾಳೆಗೆ ಒಂದು ಕೋಳಿ ಪಡಿಗೆ ಹೋಯ್ಕಂಬಂಗಿತ್ತು. ಕೋಳಿ ಪಡಿ? ಹೌದೌದು. ಇದು ನಿಮ್ಗೆ ಕೋಳಿ ಪಡಿಗೆ ಹೋಗೋ ಅಭ್ಯಾಸ ಇಲ್ಬೇಕಂತಲ್ಲ? ಅಲ್ಲ ಮೊನ್ನೆ ಅಲ್ಲ ಕೋಳಿ ಪಡಿಲಿ ಅಂತ ಮಂಜನ ಗಂಡು ಮತ್ತೆ ತಿಮ್ಮನ ಗಂಡು ಇಬ್ರು 7 ಹಾಯ್ಕೊಂಡ್ರಾಗಂತಲ್ಲ? ಹೌದು, ಯಾರೋ ಹೇಳ್ದಂಗ ಆಯ್ತು. ಯಾರಿಗೆ ಪೆಟ್ಟಿ ಹೆಚ್ಚೆ? ಮಂಜನ ಗಂಡಿಗೆ. ಅಲ್ಲಿ ಮಂಜನ ಮನೆಗೆ ಬೇಕಾದಷ್ಟು ಇತ್ತು, ಏನ್ ತೊಂದ್ರೆ ಇಲ್ಲ, ಖರ್ಚು ಮಾಡೋಕೆ ಅವನು ತಯಾರಿದ್ದ. ಹಾಯ್ಕೊಂಬುದು ಒಳ್ಳೇದಾಯ್ತದ. ಏನಂತ್ರಿ? ಈ ಗಂಡು ಪಾಪದ್ದೆ. ಯಾವ್ದಂತ್ರಿ? ಅಲ್ಲ ಅದಾಯ್ತಲ್ಲ ಭಾಗವತ್ರ, ನಿಮ್ ಕೆಲವೊಂದು ವಿಷಯಕ್ಕೆ ಮುಂದೆ ಮೊನ್ನೆ ನಾನು ಒಲ್ಲ ಆಟಕ್ಕೆ ಬಂದಿದ್ದಿ. ಆ ದಿವಸ ಇದು ಎಂತ ರತಿ ಕಲ್ಯಾಣ ಬೆಳಗ್ಗೆ ನಮ್ಗಲ್ದ? ಹೌದು. ಆ ರತಿ ಕಲ್ಯಾಣದಂಗೆ ಕೌಣ್ಲಿಕ್ಕನಿಗೆ ಮುಂಡಾಸ ಅಲ್ದೆ? ಹೌದು. ಅವ ಎಂತ ಕಿರೀಟ ಕಟ್ಕೊಂಡ್ ಬಂದದ? ಅಂದ ಅಟ್ಟಿ 2-3 ಅಟ್ಟಿ ಕಮ್ಮಿ ಆಯ್ತಾ? ಮತ್ತೆಂತ ಮಾಡು, ಸಣ್ಣ ಕಟ್ಟದೆ ಮತ್ತೆ ದೊಡ್ಡ ಕಟ್ಟೋಕಾತ. ಓ, ಅಟ್ಟಿ ಕಡಿಮೆ ಆದ ಕಿರೀಟ ಕಟ್ಕೊಂಡು ಬಂದಕ್ಕಂತ ಬಹುಶಾಲ. ಹೌದೌದು. ನಾನ ಭಾರಿ ಈ ಹಳಿಯರೆಲ್ಲ ಇದ್ ಮಾಡೋದನ್ ಕೊಂಡಿನಿ. ಹೌದಪ್ಪ. ಯಾವ್ದು ಯಾಸು ಗಿಸೋಲ ಇದೆಲ್ಲ ಗೊತ್ತಾತ್ ಮಾರ್ರೆ ನಿಂಗೆ. ಆಗಳಿಕೆ ಅಂತದೇ ದೊಡ್ಡ ಗೆರ್ಸಿ ಕಣಗಿದ್ದು ಒಂದೊಂದು ಮುಂಡಾಸಲ್ಲ ಮಾರ್ರೆ. ಹೌದಾ? ಈಗ ಕಾಲ ಅಲ್ಲ. ಹೌದು, ಈಗ ಮೊದ್ಲೆಲ್ಲ ದೊಡ್ಡ ದೊಡ್ಡ ಜನರು ಇದ್ದೀರ ಅಂದ್ರೆ ಆಳ್ ತಂದಂಗೆ. ಈಗೆಲ್ಲ ಹೆಂಗೆ ಕಾಣಿ ಎಲ್ಲ ಇವತ್ತು ನಾಳೆ ಸಾಯ್ತಿರ ಹಂಗೆ ಇದ್ದದಲ್ದ, ಹಂಗೆ ಬಹುಶಃ ಇದು ಹಂಗೆ ಆಯ್ತೇನೋ ಅಂತ ಮಾಡ್ಕೊಂಡಿದ್ದೀನಿ ನಾನು. ಹೌದಾ? ಮೊದ್ಲು ದೊಡ್ಡ ಕೊಟ್ಟಿ ಈಗ ಸಣ್ಣ ಆಯ್ತೇನೋ ಅಂತ ಹೇಳಿ. ಮೊದ್ಲಿನ ಕಣ ಮಾಡೋಕ್ ಆತಿಲ್ಲ ಈಗ. ಅಲ್ಲ ಹಂಗಾರ ಒಂದ್ ಕೆಲ್ಸ ಅಲ್ಲ ಭಾಗವತ್ರೆ, ನೀವ್ ರಂಗ ಸಳ್ಕೊಪತ್ರಿ ಮುಂಡಾಸ್ ಕೊಡ್ತೀರಿ? ನಾ ಕೊಡ್ತನವ. ಹೌದಲ್ಲ? ಆ ಮುಂಡಾಸ್ ಕೊಟ್ಟಿ ಒಂದ್ ಹಣಿಗ್ ಬೊಟ್ಟಿ ಇಟ್ಕೊಂಡ ರಂಗಸ್ಥಳಕ್ಕ ಹೊಡಿ ಮಂಚದ ಮೇಲೆ ಬಂದು ಕೂಕೊಂಡ್ರೆ ಆ ಕಾಮಕ್ ಭಾರಿ ಚಂದ ಅಲ್ದೆ? ಚಂದ ಅಲ್ದೆ ಅಂದ್ರೆ ಚಂದವೇ. ಈಗ ಒಂದ್ ಜೊತೆ ಬೋಳ್ ಮಂಡಿಲೆಲ್ಲ ಬಂದು ಕೂಕಂದಪ್ಪ ಮಾರ್ರೆ. ಕೆಲವ್ರು ಬರ್ತಾರೆ ಆಟಕ್ ಬಂದಾರ ಅಲ್ಲ, ಇವ್ರು ಭಾಗವತ್ರ ಅಂತೇಳಿ ಗೊತ್ತಾಗೋದು ಭಾರಿ ಕಷ್ಟ ಅಲ್ದ? ಅಲ್ಲ ಏನಂತ್ರಿ ನೀವು ಈಗ? ಅದು ಒಳ್ಳೇದಂತ್ರಿ, ಇದು ಒಳ್ಳೇದಂತ್ರಿ ವಿಷಯ? ಹೌದು ಅಲ್ಲ? ಮತ್ತ ಅಲ್ಲ ಸುಧಾರಣೆ ಅಂದ್ರೆ ಬರೀ ಯಕ್ಷಗಾನದಾಗ ಮಾತ್ರ ಸುಧಾರಣೆ ಬಂದಲ್ರಿ. ನಾವಲ್ಲ ಮೊದ್ಲು ಕಣೆ, ನಮ್ಗೀಗ ಈ ಅಂಗಡಿ ಎಲ್ಲ ಇರ್ಲಿಲ್ಲ. ಇದ ತಲೆಗುಲ್ ಗಿಡ್ಡ ಮಾಡ್ಕ ಇಷ್ಟೇ ಸಾಕ? ಸಾಕು ಸಾಕ? ಚೂರ್ ಗಿಡ್ಡ ಮಾಡ. ಅಲ್ಲ ಹತ್ತ ತೆಗುದಾ? ಇಲ್ಲ ಹತ್ತ ಬೇಡ, ಚೂರ್ ಹತ್ತ ಬೇಡದ. ಅಲ್ಲ ಈ ಮೊದ್ಲು ಕಣೆ ಮನೆಗೆ ಹೊತ್ತಿದ್ದಿ ನಾನು ಒಂದ್ ಪೆಟ್ಟಿಗೆ ಹಿಡ್ಕೊಂಡು ಅಲ್ಲ ಹೋಯಿ ಅವ್ರ ಕೆಲೆ ಒಂದ್ ಕನ್ನಡಿ ಬೇಡ್ಕೊಂಡ ಒಂದ್ ಮಣಿ ಬೆಚ್ಚಿ ಅವ್ರನ್ನ ಎದುರು ಕೂರ್ಸ್ಕೊಂಡ ಲಾಯ್ಕ್ ಮಾಡಿ. ಮೊದ್ಲೆಲ್ಲ ಇದೆಲ್ಲ ಇರ್ಲಿಲ್ಲ, ಅಷ್ಟು ಉದ್ದ ಬೇಕು ಇಷ್ಟು ಉದ್ದ ಬೇಕು ಹಾಂಗ್ ಕಟ್ ಇದು ಕತ್ತರ್ಸು ಹಿಂಗ್ ಕತ್ತರ್ಸು ಅಂದಿರ್ಲ. ಈಗ ಮಾತ್ರ ಹಂಗಲ್ಲ, ಹ್ಯಾಂಗೆಲ್ಲ ಹೇಳ್ತಾರಂದ್ ಹೇಳು ಕೇಳಿಯ. ಮೊದ್ಲು ಒಂದು ಕೂಪು, ಒಂದು ಬಾಚಣಿಗೆ, ಒಂದು ಕತ್ರಿ ಇದ್ರ ಸಾಕತಿ ನಮಗೆ. ಯಾಕಂದ್ರೆ ಹೆಚ್ಚಿನ ಈ ಹಳಿಯರದೆಲ್ಲ ಹೆರುವುದೇ ಕೂಪಂಗೆ. ಅಂದ್ರೆ ಅವರು ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ 6 ತಿಂಗಳಿಗೆ ಒಂದ್ಸಲ ಇದ್ ಮಾಡೋದು, ಚೌರ ಮಾಡಿಸ್ಕೊಂಡ್ ಕಣಿ. ಹಂಗಾಗಿ ಸಾಕತಿ ಇತ್ತು. ಈಗಲ್ಲ ಹಂಗಲ್ದೆ ಕಣಿ. ಮೊದ್ಲು ಅಂಗಡಿ ಇಲ್ದೆ ನಾನು ಮನಿ ತಿರುಗಿ ಸಂಪಾದನೆ ಮಾಡ್ತಿದ್ದೀನಿ. ಈಗ ಮಾತ್ರ ಹಂಗಲ್ಲ, ಅಂಗಡಿ ಮಾಡ್ಕೊಂಡು ಕೂಕಣಕ ಇತ್ತು. ಸಣ್ಣದೊಂದು ಅಂಗಡಿ ಮಾಡ್ಕೊಂಡು ಕೂಕೊಂಡಿದ್ದೀನಿ. ಒಂದ್ ಎದುರು ಒಂದ್ ಕನ್ನಡಿ ಬೆಚ್ಕೊಂಡ್ ಒಂದೇ
ಇದು ಕೂಕಂಬಕ್ಕೆ ಹೌದಪ್ಪ ಇದನ್ನ ಬೆಚ್ಕೊಂಡು ಇದ್ದಿದಿ ಈಗ 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 ಅದು ಆತಲ್ಲ ಮಾರ್ರೆ ಇಲ್ಕಣಿ ಈಗ ಕಣಿ ಎಲ್ಲೆಲ್ಲಿ ಕಂಡ್ರು ನಮ್ಮ ಇದ್ರಂಗ್ ಕನ್ನಡಿ ಅಲ್ದ ಪೂರ ಇದು ಎಂತ ಕಂತ್ರಿ ಈ ಮುಂದೂ ಕಾಣಕ್ ಹಿಂದೂ ಕಾಣಕ್ ಆಚಿಗೂ ಕಾಣಕ್ ಈಚಿಗೂ ಕಾಣಕ್ ಒಳಗ್ ಕೂಕೊಂಡ್ರು ದಾರಿ ಹೆಂಗ್ ಯಾರ ಪಾತ್ರ ಅಂದೇಳಿಯೂ ಕಾಣಕ್ ಮಾರ್ರೆ ಅವರಿಗೆ ಅಂತ ಅಂಗಡಿಗೆ ಆಫರ್ ಹೆಚ್ಚಾಯಿತು ಅಷ್ಟೇ ಅಂತ್ರಿ ಈ ಕೂಕಂಡಲ್ಲೇ ಕೂಕಂಡ್ರ ಆತಲ್ಲ ಅವರಿಗೆ ಈ ಕೂಕಂಡಲ್ಲೇ ತಿರುಗುಗ ಶುರು ಆಯ್ತು ಮಾರ್ರೆ ಈಗ ಹಂಗ ಇಲ್ಕಣಿ ಕೂಕಂಡ್ರ ಗತ್ತಿಗೆ ಒಂದ್ಸಲ ಗರ್ರ ತಿರುಗುದು ಮಾಡ್ಸದ್ ನಾನ್ ಮೊನ್ನೆ ಹೌದೌದು ಹೊಸ್ತೇ ಇಲ್ದ್ರಿ ಜನ್ವೇ ಬತ್ತಲ್ಲ ಮಾರ್ರೆ ಆಚೆ ಈಚೆ ಅಂಗಡಿ ಎಲ್ಲಿ ಕೂಕಂಕ ಅನುಕೂಲ ಇತ್ತು ಅಲ್ಲಿಗೆ ಹೋತ್ರ ಎದ್ಕೊಂಡು ಹಂಗ ಭಾರಿ ಕಷ್ಟ ಆಯ್ತು ಮಾರ್ರೆ ಇದು ಎಂತಾರು ಅದೇ ಸಮಾಧಾನ ಅಂದ್ರೆ ಅಷ್ಟೇ ಈಗ ಎಲ್ಲರೂ ತಲೆ ತೆಗಿಸ್ತಾರಲ್ಲ ಅಂದೇಳಿ ಇದ ಸಾಕಲ್ದ ತಲೆ ಕೂದ್ಲ ಇಷ್ಟುದ್ದ ಇದ್ರೆ ಸಾಕ ಇದು ಹಂಗಾರ ಮುಖ ಮಾಡುದಾ ಎಂತ ಮುಖ ಮಾಡುದಂದ್ರೆ ಅಪ್ಪಯ್ಯ ಮಾಡೋದೊಂದು ಇತ್ತಲ್ಲ ಅದ್ರಂಗೆಲ್ಲ ಗಡ್ಡ ಬಂದಿತ್ತಲ್ಲ ಅದನ್ನ ಕೇಳದ್ ನಾನು ಮುಖ ಮಾಡುದ ಹೌದಾ ಇದ ನಿಮ್ಗೆ ಎಂತ ಮೇಲ್ಮುಖ ಹೇರಿಕ ಅಂದ್ರೆ ಅಲ್ಲ ಮೇಲ್ಮುಖ ಅಂದ್ರೆ ಕೆಳಮುಖ ಹೇರಿದ್ರೆ ಒಂದು 7 ದಿವಸ ಈ ಮೇಲ್ಮುಖ ಹೇರಿದ್ರೆ 3 ದಿವಸ 10 ನೀವೇನು ಯಾಸಗಿಸು ಮಾಡುದಿಲ್ಲಲ್ಲ ಇಲ್ಲ ಮೀಸಿ ಗಿಸಿ ಬೆಚ್ಚಗ ಬೆಚ್ಚಿ 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 ಮತ್ತೆ ಅದನ್ನ ತೆಗೋದಂತ ಇದು ಈ ವರ್ಷ ಸಂಬಳ ಎಷ್ಟು ಮಾಡ್ಕೊಂಡಿರಿ ಸ್ವಲ್ಪ ಮರ ಸುಖ ಇಲ್ಲಿ ನಾವು ಅಂಗಡಿ ಮಾಡಿಸಿದಿ ಮಾರ್ರೆ ಹಂಗೆ ಸ್ವಲ್ಪ ಏನಾರು ಇದ್ರ ಕೊಡಿ ಮಾರ್ರೆ ಇದ್ರ ಕೊಡೋಕೆ ನಮ್ಮ ವ್ಯಾಪಾರ ಕಂಡ್ರೆ ನೀ ಅಂತ ಹೇಳ್ತೆ ಸಯ್ಯ ಇದು ಸಾಗುಳಿ ಎಷ್ಟು ಇತ್ತೆ ನಿಮ್ಗೆ ಒಂದ್ 10 15 20 ಮುಡಿ ಇತ್ತ ಇದು ಪೂರಾ ನೀವೇ ಹೂಡುದ ಅಲ್ಲ ಯಾರ ಕೈಲಿ ಹೂಡ್ಸ್ಕೊಂಡ ನಾವು ಹೂಡು ಗೊತ್ತಿದ್ರೆ ಹೂಡ್ತೀವಿ ನೀಲ್ ಹೋಗಿ ಕೈ ಕೊಡ್ತಿತ್ತು ಈಗ ಹಂಗಾರು ಒಂದ್ ಕೆಲಸ ಮಾಡ್ರಿ ಬಿರಾಮ್ರೆಲ್ಲ ಹೂಡುಕ್ ಆಗಮ್ರ ಅಲ್ಲ ಈಗ ಅದೇನೋ ಬಾಕಿ ಉಳ್ದಾರ ಯಾರಿಲ್ಲ ಹೂಡುತ್ರ ಹಂಗಾರು ಬಿರಾಮ್ರೆಲ್ಲ ಹೂಡುಕ್ ಆಗಮ್ರಿ ಅಲ್ದ ಅದಕ್ಕೆ ಕೈ ಕೊಡುದಿಲ್ಲ ಹೌದಾ ಇದು ಸ್ವಲ್ಪ ಕೊಡುದಿದ್ರೆ ಹೇಳಿ ಮಾರ್ರಿ ಏನಾರು ಕಡಿಮೆ ಕ್ರಾಯ್ದಂಗ ಸ್ವಲ್ಪ ತಕಂಬ ಅಲ್ಲ ನಮ್ಗೆ ಎಂತ ಮರ ಪಿತ್ತ ಬಂದದ್ನ ಕೊಡುಗದ ಈಗ ಇದ್ದದ್ದನ್ನ ಕೊಡ್ಲಿಕ್ಕೆ ಇಟ್ಕೊಂಡದ ಅಲ್ಲ ಹಂಗಲ್ಲ ಏನಾರು ಗೇಣಿಗೆ ಕೊಡುದಾರು ಕೊಡಿ ಎಂದಾರು ಮಾಡುವ ಇಲ್ಲವ ಗೇಣಿ ಕೊಡುದೇ ಇಲ್ಲ ಏನ್ ಕಾಲ ಕಂಡ್ರು ಸಾಕು ಮರ ಒಂದ್ ಕೆಲಸ ಮಾಡಿ ಹಂಗಾರೆ ಸ್ವಲ್ಪ ನಾವು ಹೂಡಿ ಕೊಡ್ತೀವಿ ವರ್ಷ ಹೂಡಿಯ ಮಳೆಗಾಲದಂಗೆಲ್ಲ ಹೆಚ್ಚಿಗೆ ಯಾರು ಬಪ್ಪರಿಲ್ಲ ಅಲ್ದ ಹಂಗೆ ಸ್ವಲ್ಪ ಹೂಡಿ ಕೊಡುದಾರು ಕೊಡುವಬೇಕಾರೆ ಹಂಗೆ ಪುರ್ಸೋದಿತ್ತ ಅಲ್ಲ ಪುರ್ಸೋತ್ ಅಂದ್ರೆ ಹಿಂಗೆ ಎಲ್ಲಾರು ಮಧ್ಯಾಹ್ನ ಮೇಲಾರು ಅಂಗಡಿ ಬಾಗಿಲು ತೆಗುದಪ್ಪ ಮಧ್ಯಾಹ್ನ ಸಾವುದು ಬೆಳಗತ್ತು ಹೂಡ್ರೆ ನಿಂಗೂ ಆಯ್ತು ನನಗೂ ಆಯ್ತು ಮರ ಆಯ್ತು ನಾನು ಒಬ್ಬನೇ ನೀನು ಒಬ್ಬನೇ ಅಲ್ದ ಸರಿ ಹಂಗೇನಾರು ಹೊಂದಾಣಿಕೆ ಮಾಡ್ಕೊಂಬ ಆಗ್ದ ಮತ್ತೆ ಆಯ್ತಲ್ಲ ಸಮ ಆಯ್ತಲ್ಲ ಸರಿ ಸರಿ ಕೊಂಡ್ಕೊಂಡು ಹೋಯ್ನಿ ಮಾರ ಹೌದು ಕಡಿಕ್ ಎಳಿ ಪ್ರಾಯದವ್ರು ಮುದಿಗಿದಿ ಆಯ್ದಿದ್ದಾರೆ ಕಡಿಗೆ ಒಂದುವರೆ ನಾವು ಮಾಡಿಬಿಟ್ರೆ ಯಾರು ಒಲ್ವರ್ ಇದ್ರು ಅತ್ತೆ ಎದ್ಕೊಂಡು ಹಾಕಿದ್ರು ಕಡಿಗೆ ಅಲ್ಲ ಅಲ್ಲ ಒಂದ್ ವೇಳೆ ಸರಿ ಆಯ್ತಿದ್ರು ನಿನ್ನ ಹೆಸರು ಹೇಳಿ ಬಿಡ್ತೆ ಅಲ್ಲ ನನ್ನ ಹೆಸರು ಹಂಗೆಲ್ಲ ಹೇಳ್ಬೇಡಿ ಮಾರ್ರೆ ಕಡಿಕ ಇಲ್ಲಿ ಅಂಗಡಿಗೆ ಬಪ್ಪರ್ ಯಾರಿಲ್ಲ ಅಂತ ಅತ್ತ ನನಗೇನು ಮಾಡೋ ನೀನಲ್ದ ಈ ವರ್ಷ ಎಡ್ತಡಿ ಕಂಬಳಗೋಯ್ರಿ ಕಂಬಳು ಈ ವರ್ಷ ಎಡ್ತಡಿ ಕಂಬಳ ದಿವಸ ಅಲ್ದ ಆಟ ನಿಮ್ದೆಲ್ಲ ನಮ್ದು ಸಲಿಗ್ರಾಮ್ ಬೆಳದಲ್ಲ ಹೌದೌದೌದು ಮರ ಎಂತ ಜನ ಮರ ಅಲ್ಲ ಇದು ಕಂಬಳಕ ಆಟಕ ಆಟಿಕೆ ಆಟಿಕೆ ಕಂಬಳಕ್ಕೆ ಹೌದು ಅದೇ ಕಂಡಿ ಇದು ನೀವು ಎಷ್ಟೊತ್ತಿ ಮಧ್ಯಾಹ್ನಕ್ಕೆ ಹೋಯ್ರಿಯಾ ಮಧ್ಯಾಹ್ನ ತಿರುಗ ನನಗೆ ಕೇಂಡಿ ಕೇಂಡಿ ಇದು ಇವ ಎಂತ ಕುಳ್ನಾಯ್ಕನ್ ಮಗ ಒಬ್ಬಿಲ್ಲ ಆ ಬೆಳ್ನಾಯ್ಕ ಗೋರಿಕೆ ಒಳಗೆ ಬಿದ್ದು ನಮ್ರಿ ಹೌದಾ ಹೇಳ ಅದೇ ದಿವಸ ಮನೆ ಎಡ್ದಾಡಿ ಕಂಬಳದ ಹೌದೌದು ಅವನ ಕಥಿ ಅಂತ ಕೇಳ್ತೇವೆ ಮನೆ ಅವನ ವ್ಯಾಪಾರ ಭಾರಿ ಕಷ್ಟ ಅಲ್ಲ ಸುಮ್ಮನೆ ಬಿರ್ಕಂಡಲ್ಲಿ ಹೊಡ್ತಾ ಇಕೊಂಡು ಕೆಲವು ಕೇಸರಿ ನೀರು ಕುಡ್ದ ಬಹುಶಃ ಆಯ್ಕೆ ಹಂಗೆ ಆಯ್ಕೆ ಓಕೆ ಅಲ್ಲಿದ್ರೆ ಓಕೆ ಎಲ್ಲಿದ್ರು ಕಂಬಳಕ್ಕೆ ತಯಾರಿದ್ದು ಮತ್ತೆ ಇದು ಇರ್ಕೊಂಡು ಹೋಗ್ತಾ ಇರ್ತೀರ ಮತ್ತೆ ಓ ಬಬ್ಬದ ಅದೆಲ್ಲ ಬೇಡ ನಿಮ್ದು ಅದೆಲ್ಲ ಬೇಡ ಅಂದ್ರೆ ನಿಮ್ದು ಅದೆಲ್ಲ ಬೇಡ ನಮಗ್ ಕೊಡುದನ್ನ ಕೊಟ್ಟಿಗೋಯ್ನಿ ನೀವು ಇಷ್ಟೆಲ್ಲ ಮಾತಾಡ್ಕೊಂಡೆ ಅಂತ ಇದು ಹಾಗೆ ಎದ್ಕೊಂಡು ಹಾಪ ಅಂದೇಳಿ ಆಟಕ್ಕೆ ಬಾರ ನಾಳೆಗೆ ಆಟಕ್ಕೆ ಬಂದ್ರೆ ಕೊಡುವಲ್ಲ ಒಳಗ್ ಬಿಡ್ತೀರಾ ಅಲ್ಲ ಒಳಗ್ ಬಿಡ್ತೀರಾ ಹೌದಪ್ಪ ಯಾರೋ ವಯಸ್ಸು ನೀವು ಒಳಗ್ ಬಿಡುದು ಅಂತೂ ನಿಮ್ಮದೊಂದು ಸೇವೆ ಆಯ್ತು ಇಲ್ಲ ಆಯ್ಲಿ ತೊಂದ್ರೆ ಇಲ್ಲ ಒಂದ್ ಕೆಲಸ ಮಾಡಿ ಹಿಂಗೆ ಭತ್ತ ಹೊತ್ತ ಇರಿ ಮಾರ್ರೆ ನಮಗ್ ಮಾತಾಡೋಕು ಒಂದೊಂದ್ ಜನ ಬೇಕಾತ್ ಆಗ್ದಾ ಆಯ್ತು ಕೂಕೊಂಡ್ರಿ ಜನ ಬಪ್ಪರ ಯಾರಿಲ್ಲ ಆಯ್ತು 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 ಹಳೆಯ ಕಾಲದ ಕ್ಷೌರವಲ್ಲ ಹಳೆಯ ಕಾಲದ ಕ್ಷೌರವಲ್ಲ ನೋಡಿ ತಿಳಿಯಲು ಬನ್ನಿ ನೀವಿಲ್ಲ ನೋಡಿ ತಿಳಿಯಲು ಬನ್ನಿ ನೀವಿಲ್ಲ ಬಿಳಿ ಕೂದಲನ್ನು ಕೂಡ ಕರಿದಾಗಿ ಮಾಡುವೆ ಬಿಳಿ ಕೂದಲನ್ನು ಕೂಡ ಕರಿದಾಗಿ ಮಾಡುವೆ ಎಳೆಯ ಹುಡುಗರ ಕಾಂತಿ ಚೆಲ್ಲುವ ಕಲೆಯ ತೋರುವೆ ಕರ್ಮ ಕುಶಲದಿ ಎಳೆಯ ಹುಡುಗರ ಕಾಂತಿ ಚೆಲ್ಲುವ ಕಲೆಯ ತೋರುವೆ ಕರ್ಮ ಕುಶಲದಿ ಹಳೆಯ ಕಾಲದ ಕ್ಷೌರವಲ್ಲ ಒಂದು ದಿನ
ಬಂಗಾರಪ್ಪನನು ಒಂದು ದಿನ ಬಂಗಾರಪ್ಪ ಅನುಜಯ ಮಂದಗಾಮಿನಿ ಸುಂದರಿಯೋ ಮಂದಗಾಮಿನಿ ಸುಂದರಿಯೋ ಬಂದು ಸೇಜೆಯ ತಲೆಯಲೋಟುದು ಚಂದಗೊಳಿಸು ಎಂದಳು ಬಂದು ಸೇಜೆಗೆ ತಲೆಯ ಒಡ್ಡುತ್ತ ಚಂದಗೊಳಿಸು ಎಂದಳು ಶೇಷಪ್ಪ ಓ ಯಾರದು ಅದೇನ ಓ ಐದಿಯಾ ಎಂತಂದ್ರಿ ಐದಿಯಾ ಕೇಳ್ದೆ ಒಯ್ದಲ್ಲ ಮರಿ ಇವತ್ತು ಎಷ್ಟು ಬಂತ ನೋಡಿ ಗೊತ್ತಾಯಿಲ್ಲ ಬಲ್ರಿ ಏನ್ ಹೇಳಕತ್ತೀಯೋ ಹಾ ಇದೀಯಾ ಕೇಳ್ದೆ ಇದ್ಯಾ ಕೇಳದ ಹಾ ನನ್ಗೆ ಮಿಗೆ ಒಯ್ದು ಅಂದಂಗ ಆಯ್ತು ನಾನು ಅದೇ ಹಂಗಿದ್ದೀವಿ ಯಾರು ಗಿರಾಕಿಲ್ಲನ ಮತ್ತೆ ಹಾ ಗಿರಾಕಿ ಯಾರು ಈಗ ಒಬ್ರು ಇದ್ದೀರಿ ಈಗ ಹಾರ ಅಷ್ಟೇ ಈಗ ನೀವೇನ್ ಬಂದ್ರಿ ಈ ಬದಿಗೆ ಸ್ವಲ್ಪ ಕೆಲಸ ಇದ್ದಿತ್ತಪ್ಪ ಎಂತದು ಮತ್ತೇನಿಲ್ಲ ಹಾ ಸ್ವಲ್ಪ ಕೂದಲೆಲ್ಲ ಉದ್ದಾಗ್ಯಾವ ಹಾ ಅದನ್ನೆಲ್ಲ ಸ್ವಲ್ಪ ಕತ್ತರಿಸೋಣ ಅಂದೇಳಿ ಹಾ ಬಂದದ್ ಈ ಕಡೆ ಓ ತಲೆ ಕೂದಲೆಲ್ಲ ಉದ್ದ ಇತ್ತು ಎಲ್ಲ ಮುಖಕ್ಕೆಲ್ಲ ಅಡ್ಡ ಆಗ್ಯಾವ ನೋಡ ಅಲ್ಲ ಇದು ಅಂತ ಕತಿ ಇದೆ ಏನ ಯಾಕ ಇದು ತಲೆ ಬೋಳ್ಸ್ಕೊಳಪ್ಪ ಅಂದೇಳಿ ಬಂದದ ಇಲ್ಲಿಗೀಗ ಹಾ ಓ ಈಗ ಇದು ಶುರು ಆಯ್ತಾ ಮರ್ರೆ ಮೊದ್ಲೆಲ್ಲ ನಾ ಗಣಸರು ತಲೆ ಕೂದಲು ಮಾತ್ರ ಕತ್ತರಿಸ್ತಿದ್ದಿ ಈಗ ಹೆಂಗಸರೆಲ್ಲ ತಲೆ ಓ ನಿಮ್ಮ ಗಂಡ ಹಾರ ಏನ್ ಹೇಳ್ತೀಯ ಅಲ್ಲ ಹೆಂಗಸರೆಲ್ಲ ತಲೆ ಬೋಳ್ಸ್ಕೊಂಬಂದು ಗಂಡ ಹಾರ ಮೇಲೆ ಅಲ್ದ ಗಂಡಸತ್ ಮುಂಡಿ ಅಂತ ಹೇಳಿದೆ ಏನ ನೀನ್ ಅಲ್ಲ ಅದೇ ಭಾರಿ ಸಣ್ಣ ಪ್ರಾಯ ಮಾರ್ರೆ ಕಣ್ಕಣಂಗಿಲ್ಲ ನಿಂಗೇನ ಏನ ಮದ್ವೆ ಆಗಿಲ್ಲಪ್ಪ ನನ್ಗೆ ಯಾರಿಗೆ ಮದುವೆ ಇಲ್ಲ ಮದ್ವೆ ಆಗಿಲ್ಲ ಇನ್ನು ಅಲ್ಲ ಮದುವೆ ಹಾಕಿದ್ರೆ ತಲೆ ಬೋಳ್ಸ್ಕೊಳಪ್ಪ ಬಂದದ ಈಗೆಲ್ಲ ಸುಧಾರಣೆ ಕಣಪ್ಪ ಅಲ್ಲ ಸುಧಾರಣೆ ಅಂದಳಿ ಗೊತ್ತಾಯ್ತು ಮಾರ್ರೆ ಹಂಗ ನಾ ಮದುವೆ ಆಯ್ತಾ ಇಲ್ಲಿ ಅಂದಳಿ ಕೇಳದ್ದು ಈಗ ಮೋದಿ ಯಾರೋ ಮದುವೆ ಆಯ್ತಾ ಇಲ್ಲಿ ಅಂದಳಿ ಗೊತ್ತಾತಲ್ಲ ಯಾಕಂದ್ರೆ ಕಣಿ ಮೊದ್ಲೆಲ್ಲ ಮೋದಿ ಆದರಿ ಕುತ್ತಿಗೆ ಹಂಗ ಇಪ್ಪದು ಬೇರೆ ಕಾಲಂಗ್ ಕಾಲು ಉಂಗ್ರ ಅಂದೇಳಿ ಇರ್ತಿದ್ದಿತ್ತು ಈಗ ದೇವರಣೆ ಅಂತದ್ದು ಇರುದಿಲ್ಲ ಕಾಲಂಗ್ ಕಂಡ್ರು ಇಲ್ಲ ಕುತ್ತಿಗೆಲ್ ಕಂಡ್ರು ಇಲ್ಲ ಸುಧಾರಣೆ ಹಂಗಾಗಿ ಇವ್ರಿಗೆ ಆಯ್ತಾ ಅಲ್ಲ ಆಯ್ ಹೋಯ್ತಾ ಅಂದೇಳಿ ಗೊತ್ತಾತಲ್ಲ ಮಾರ್ರೆ ಹಂಗಾಗಿ ಅದೇ ಕೇಳದ್ ನೀವು ಇದು ತಲೆ ಕೂದ್ಲು ಬಂದದಪ್ಪ ಏನಾಯ್ತು ಬಿಡಪ್ಪ ಎಲ್ಲ ಸುಧಾರಣೆ ಅಲ್ಲಪ್ಪ ಹೌದು ಸುಧಾರಣೆ ಅಂದ್ರೆ ನಾವು ಈಗ ಇಲ್ಲಿ ಕೂಕೊಂಡು ಅದನ್ನೇ ಮಾಡುದಲ್ದ ಈಗ ಮದುವೆ ಆದಾರ ಹಾಕ್ಯಳಂಗಿಲ್ಲ ಮದುವೆ ಆದಿದ್ದಾರ ಹಾಕ್ಯಂತಾರ ಹೌದಪ್ಪ ಮದುವೆ ಆದಿದ್ದಾರ ಕಾಲುಂಗ್ರ 2-3 ಹಾಕಂತಾರ ಹಂಗಂದೇಳಿ ಮದುವೆ ಆದರಿ ಒಂದು ಇರುದಿಲ್ಲ ಒಂದು ಇರಂಗಿಲ್ಲ ಅಲ್ಲ ನಾವು ಸುಧಾರಣೆ ಅಂದ್ರೆ ಕಣಿ ಮೊದ್ಲೊಂದು ಸಣ್ಣದ ಒಂದು ಅಂಗಡಿ ಇದ್ದಿತ್ತು ಈಗ ಎಷ್ಟು ದೊಡ್ಡ ಅಂಗಡಿ ಮಾಡಿದ್ದೀನಿ ನಾನು ಅಷ್ಟೇ ಅಲ್ಲ ಹಳಿಯವರು ಸಮೇತ ಇಲ್ಲಿ ಬಂದ್ಕೊಂಡು ಹೇಳೋದು ಇದು ತಲೆ ಕೂದಲೆಲ್ಲ ಬೆಳ್ಳಂಗ ಆಯ್ತು ಮರ ಅದನ್ನ ಒಂಚೂರು ಕೊಪ್ಪು ಮಾಡೋಕಾತಲ್ಲಿ ಅನ್ನ ಗೇಮದು ಅಲ್ಲ ಅದಕ್ಕೂ ಎಲ್ಲ ಈಗ ಕೊಪ್ಪು ಮಾಡೋಕೆಲ್ಲ ಸಿಕ್ಕುತ್ತ ಹಂಗಾಯ್ತು ಒಂದು ಬೆಚ್ಚಿಕೊಂಡಿದ್ದೀನಿ ನಾನು ಯಾಕಪ್ಪ ಕಾಲಕ್ಕೆ ತಕ್ಕಂಗ ಸುಧಾರಣೆ ಇರ್ಬೇಕು ಹೌದೌದೌದು ಅವ್ರಿಗೆ ವರ್ಷ ಆಯ್ತು ಅಂದೇಳಿ ಗೊತ್ತೇ ಆತಲ್ಲ ಹಂಗಾರು ತಲೆ ಕೂದ್ಲು ಕಪ್ಪು ಬೇಕಂದೇಳಿ ಹೇಳ್ತಾರೆ ಹೊಲ್ಲೆಲ್ಲ ಉದ್ರಿ ದಾವಡಿ ಎಲ್ಲ ಒಳಗೆ ಹೊರ ಒಡ್ಡಿಲ್ಲ ಕೌಳೆಲ್ಲ ಒಳಗೆ ಸೇರಿ ಹೊರ ಒಡ್ಡಿಲ್ಲ ತಲೆ ಕೂದ್ಲು ಮಾತ್ರ ಕಪ್ಪೆ ಆಯ್ಕಂತ್ರ ಮಾರ್ರೆ ಒಂದಕ್ಕೊಂದು ಹೊಂದಾಣಿಕೆ ಕಾಣಂಗಿಲ್ಲ ಹೌದಾ ನೋಡ ಈಗ ನಂಗೆ ಮದುವೆ ಆಗಿಲ್ಲ ಹೌದಾ ಈಗೆಲ್ಲ ಸುಧಾರಣೆ ನೋಡ ಸುಧಾರಣೆ ಹೌದೌದು ಸ್ವಲ್ಪ ಎಲ್ಲ ಚಂದ ಕಾಣಿಸ್ಬೇಕಂತ ಅದನ್ನೆಲ್ಲ ಮಾಡ್ಕೋಬೇಕಪ್ಪ ತಲೆ ಕೂದ್ಲೆಲ್ಲ ಬೋಳ್ಸ್ಕೊಂಡ್ ಹೌದು ಹಂಗಾಗಿ ನನ್ನ ಮದುವೆ ಆಯ್ತಂತ ತಿಳಿದೇನ್ ನೀನ ನಾನು ಮದುವೆ ಆಯ್ತು ಹಂಗಾರ ಬಹುಶಃ ಎಲ್ಲೋ ಗಂಡ ಒಂದು ಆಯ್ತು ಅಂತ ಮಾಡ್ಕೊಂಡಿದ್ದೆ ನನ್ನ ಮದುವೆ ಆಗಿಲ್ಲ ಹೌದಾ ಅಲ್ಲ ನಮ್ಗೆ ಅಂದ್ರೆ ಏನ್ ಬಿಡ ಅಲ್ಲ ಈಗ ಅದೇ ಹೇಳಲ್ಲ ಮದುವೆ ಅದು ಗೊತ್ತಾದ್ರೆ ಮದುವೆ ಆಯ್ತಿದ್ದು ಗೊತ್ತಾಗ್ತಲ್ಲ ಬಿಡಿ ಅದು ಹೆಂಗಸ್ರ ಅಂದ್ರೆ ಏನ್ ಬಿಡ ಗಂಡಸರದ್ದು ಗೊತ್ತಾಗಂಗ ಬಿಡ ಹಂಗಂದ್ರೆ ನೀವ್ ಎಷ್ಟು ಇಟ್ಕೊಂತೀರಿ ಎಷ್ಟು ಕಟ್ಕೊಂತೀರಿ ಅಂತ ಯಾರಿಗೆ ಗೊತ್ತಾಗ್ತದ ಬಿಡ ಅಲ್ಲ ಅದೇನಿಲ್ಲಪ್ಪ ನಾವೀಗ ಎರಡ್ದವ್ರು ಏನು ಮಾಡ್ಲಕ್ಕ ನಮ್ ಕತಿ ಬಿಡಿ ಈ ಕೆಲವರು ಕೊಟ್ಕಂತ್ರಿ ಕೆಲವ್ರು ಗುಟ್ಟಿನಂಗ್ ಕೆಲವು ಇಟ್ಕಂತ ಅದು ಗೊತ್ತಾಗಂಗಿಲ್ಲ ನಮ್ಗೆ ಅದು ಗೊತ್ತಾಗ್ತಲ್ಲ ಅದು ಗೊತ್ತಾಗ್ತಲ್ಲ ಒಂದ್ ಸುಧಾರಣೆ ಮಾಡ್ರಿ ಹಂಗೆ ಸುಧಾರಣೆಯ ಎಲ್ಲದ್ರಾಗ ಆಗಿತ್ತಲ್ಲ ಇದ್ರ ನಾವು ನೀವು ಸುಧಾರಣೆ ಮಾಡ್ಕೊಂಬಲ್ಲ ಇಡೀ ಊರಿಗೆ ಗಂಡು ಹೆಣ್ಣಿನ ಜಾತಿಗೆ ಮಾಡೋದಪ್ಪ ಇಡೀ ಊರಿಗೆ ಹೌದು ಯಾವ ಸುಧಾರಣೆ ನೋಡ ಹೆಂಗಸ್ರತಾವ ಕಾಲು ಉಂಗ್ರ ಐತಿ ಹೌದಾ ಕರಿಮಿಣನ ಐತಿ ಎರಡ್ ಐತಿ ಅವ್ರಿಗೆ ಹೌದಾ ಎರಡು ಯಾಕೆ ಅವ್ರಿಗೆ ಮತ್ತೆ ಒಂದ್ ಕೆಲಸ ಮಾಡೋಣಲ್ಲ ಏನ್ ಹೇಳಿ ಒಂದ್ ಗಂಡಸರಿಗಿರ್ಲಿ ಒಂದ್ ಹೆಂಗಸರಿಗಿರ್ಲಿ ಹಂಗೆ
ಹಾ ಈ ಸುಧಾರಣೆ ಅಡ್ಡಿಲ್ಲ ಅಲ್ಲ. ಆಗ ಮದ್ವೆ ಆಗೈತ ಇಲ್ಲ ಗೊತ್ತಾಗ್ತೈತಲ್ಲ. ಈಗ ಒಬ್ಬರಿಗೆ ಕಾಲು ಉಂಗ್ರಾರ ಮತ್ತೊಬ್ರಿಗೆ ಕರ್ಮಣಿ ಹೆಂಗೆ ಆಗಳಿಕ್ ಗಣಸಿಗೂ ಮದಿ ಆಯ್ತು ಹೆಂಗಸಿಗೂ ಮದಿ ಆಯ್ತು ಅಂದೇಳಿ ಗೊತ್ತಾಗ್ತಲ್ದ. ಹಂಗೆ ನೀವೀಗ ಇವತ್ತು ಈ ಸುಧಾರಣೆಗೆ ಹೊರಟಾರ ಇನ್ ಮುಂದಾರು ಈಗ ನೀವು ಸುಧಾರಣೆಗೆ ಹೊರಡ್ತೀರಿ ಇಲ್ಲ ಕಡೆಗೆ ಯಾವ್ದಾ ಅಲ್ಲ. ಸುಧಾರಣೆ ಅಂದ್ರೆ ಮತ್ತೇನಲ್ಲ, ಮದಿ ಆರ್ಮೇಲೆ ಬಸರು ಬಾಪದ ಹೆಂಗಸರಿಗೆ ಹೆರು ನೋವು ಆಪದ ಏನಿದ್ರು ಗಣಸರಿಗೆ ಅಂದೇಳಿ ಹೇಳಿಬಿಟ್ರಿ ಕಡೆಗೆ. ಅಷ್ಟೆಲ್ಲ ಮುಂದುವರಿ ಹಂಗಲ್ ಬಿಡ ಅದಾಕತ್ತನದ. ಅಲ್ಲ ಆತಲ್ಲ, ನಮ್ಮ ಅಜ್ಜ ಒಂದು ಕತೆ ಹೇಳ್ತಿದ್ದೀರು. ಮೊದಲು ಭಾರಿ ವರ್ಷದ ಹಿಂದಿನ ಅವರಿಗೂ ಗೊತ್ತಿದ್ದದಲ್ಲ. ಈ ಹೆಂಗಸ್ರ ಈ ಹೆರುವತ್ತಿಲ್ಲ ಹೆಣ್ಮಕ್ಳ ನೋವಲ್ಲ ತಡ್ಕಂಬಕಾತಲ್ಲ ಹೊಟ್ಟಿ ನೋವಲ್ಲ ಭಾರಿ ಕಷ್ಟ ಆಗೈತಪ್ಪ. ಹೌದೌದು. ಆಗಳಿಗೆ ಎಲ್ಲರೂ ಕೂಕೊಂಡು ಇದು ದೇವ್ರನ್ನ ಕರ್ಸ್ಕಣಕಂದೇಳಿ ಎಂತ ತಪಸ್ ಅಂತಾರೆ ಎಂತ ಅಂತಾರೆ ಅದಕ್ಕೆ ತಪಸ್ ಅಂತಾರ. ಅದನ್ನ ಮಾಡು ಶುರು ಮಾಡ್ರಿ ಅವ್ರು. ಆಗಳಿಗೆ ಈ ಹೆಂಗಸ್ರ ತಪಸ್ಸಿಗೆ ದೇವ್ರು ಹೊಲದ ಬಂದ್ ಕೇಳ್ನವ್ರಿ, ಏನಾಯ್ಕ ಹೆಂಗಸ್ರೆ ನಿಮ್ಗೆ ಯಾಕೆ ಕೂಳ್ ನೀರ್ ಬಿಟ್ಕೊಂಡು ಕೂಕೊಂಡಿರಿ ಅಂದೇಳಿ ಕೇಳ್ನವ್ರು. ಆಗಳಿಗೆ ಇವರೆಲ್ಲ ಒಟ್ಟು ಸೇರಿ ಹೇಳ್ರವ್ರು, ಬೇರೆ ಏನು ಅಲ್ಲ, ನಮಗೆ 9 ತಿಂಗಳು ಮಕ್ಕಳನ್ನು ಹೊರುವುದು ಬೇರೆ, 10ನೇ ತಿಂಗಳಿಗೆ ಹೆರುವುದು ಬೇರೆ, ಇಷ್ಟೆಲ್ಲ ಕಷ್ಟ ಇರುತ್ತೆ. ಗಂಡಸರಿಗೆ ಯಾವ ಕಷ್ಟವೂ ಇಲ್ಲ. ಹಂಗಾಗಿ ಈ ಕಷ್ಟದಲ್ಲ ಸಂಪಾಲ್ ಮಾಡಿ ಕೊಡ್ಕ ನೀನು ದೇವ್ರ ಕೆಲ ಕೇಳ್ಕೊಂಡ್ರ. ಆಯ್ತು ಅಡ್ಡಿಲ್ಲ, ಹಂಗಾರೆ ಎಂತ ಮಾಡುದು, ಬೇರೆ ಏನಲ್ಲ. 9 ತಿಂಗಳ ಹೊತ್ತು 10ನೇ ತಿಂಗಳಿಗೆ ಹೆರುವುದು ನಮ್ಮ ಕೆಲಸ, ಅಂದ್ರೆ ಹೆಂಗಸರ ಕೆಲಸ. ಈ ಆ ಹೆರು ಸಮಿದಂಗೆ ನಮಗೆ ಯಾವ ಕಷ್ಟ ಹತ್ತು, ಎಷ್ಟು ಹಟ್ಟಿ ನೋವತ್ತು, ಅದು ಪೂರ ಗಂಡ್ರಿಗಿರ್ಲಿ ಯೋಗಿ ಕೇಳ್ಯಾರ ಬಿಡಪ್ಪ. ಯೋಗಿ ಕೇಳ್ಯಾರ ಅಂದೇಳಿ ದೇವ್ರ ಕೆಲ ಹೇಳ್ಕೊಂಡ್ರ. ಸಮಾತು ದೇವ್ರು ಆಯ್ತು ನೀವ್ ಹೇಳದ್ದೆ ಹಾಗೆ ಆಯ್ಲಿ ಅಂದೇಳಿ ಹೇಳ್ಕೊಂಡು ಹೋಗ್ತಿರ್ತ ನಾವು. ಹೌದಾ? ಹೌದು. ಆಮೇಲೆ ಇದೇ ಪದ್ಧತಿ ತಮರ್ಗಣಿ. ಹೌದೌದು. ಈ 9 ತಿಂಗಳು ಹೊರುವುದು ಹೆಂಗಸರ, ಕಡಿಕ್ ಹೆರು ಸಮಯದಂಗೆ ಹೊಟ್ಟಿ ನೋವು ಶುರು ಆಗುದು ಗಂಡಸರಿಗೆ. ಭಾರಿ ಗಮ್ಮತ್ ಐತಿ. ಹೌದೌದು. ಆಗಲಿಕ್ಕೆ ಒಂದು ಮನೆಯಂಗೆ ಈ ಒಂದು ಗಣಸು ಒಂದ್ ಹೆಂಗಸ ಮನೆಗೆ ಒಂದ್ ಸಂಬಳದ ಆಳು 3 ಜನ ಇದ್ದೀರ. ಅವನು ಈ 3 ಜನ 20 ಈ ಮನೆಗಿದ್ದ ಹೆಂಗಸ ಹೆಂಗಸಿ ಬಸರು ಬಂತು. ಬಸರು ಬಂದು 9 ತಿಂಗಳಾಯ್ತು, ಹಾಗೆ 9 ಗಳಿಗೆ ಆಯ್ತು. ತಗಣಿ ಇನ್ನೇನು ಮಗಿನ ಹೆರು ಸಮಯ ಆಗಲಿಕ್ಕೆ ಈಗ ದೇವ್ರು ಹೇಳ್ದಂಗೆ ಈಗ ಗಣ್ಣಿಗೆ ಹೊಟ್ಟಿ ನೋವು ಶುರು ಆಯ್ಕಲ್ಲ ಆಗ್ಬೇಕಲ್ಲಪ್ಪ. ಆಯ್ತಕ್ಕಂತಂದೇಳಿ ಹಿಂಗ ಅಂತಾರೆ ಒಳ್ಳೆ ರೀತಿಲಿ ಹಾಗೆ ಆಡ್ತು ಕೂತೀನಿ ಅವನು. ಯಾರ ಗಂಡ ಬಾರಿ ಗಟ್ಟಿ ಇದಾನಲ್ಲ. ಹೌದು. ಎಂತ ಕತ್ತಿ ಅಂತಂದೇಳಿ ಬಾರಿ ಬಂದರಿಗೆಲ್ಲ ಬಾರಿ ಆಶ್ಚರ್ಯ ಆಯ್ತು. ಬಾರಿ ಗಟ್ಟಿ ಆಸನ ಹಂಗಿರ್ಬಿಡವ. ಕಡಿಕೆ ಈ ಕೆಲಸದ ಮುಲ್ಕಮ್ ಕ್ವಾಣಿ ಇಲ್ಲ, ಒಲ್ಲು ಹೋಯ್ಕಣಕ್ ಆಂಬತ್ತಿಲ್ಲ, ಅವನಿಗೆ ಜೋರ್ ಹೊಟ್ಟಿ ನೋವು ಶುರು ಆಯ್ತು. ಅವ್ರ ಗಾಡಿ ಏನು ಹೊಟ್ಟಿ ನೋವು ಅಂದ್ರೆ ಹೊಡಕ್ತಾ ಇದ್ನವ್ರು. ಗಣ್ಣಿಗೆ ನೋವು ಆಗ್ಬೇಕತ್ತೀವಿ. ನೀ ಯಾಕತ್ತ ಯಾಕಾಯ್ತು ನೋಡಿ ನೀವೇ ಅಂಜನ್ ಮಾಡಿ ಎಲ್ಲ ಬಹುಶಃ ಗಂಡ ಅದ್ಯ ಹೆಚ್ಚು ಕಡಿಮೆ ಆಗೈತಿ ಬಿಡಪ್ಪ. ಹಂಗಾಗಿ ಹೆಂಗಸರು ಏನ್ ಮಾಡ್ರು, ಇದು ಗುಟ್ಟು ಸಿಕ್ಕುತ್ತ ಹೇಳಿ ಮತ್ ಪುನಃ ದೇವರನ್ನ ಕರೆಸಿ ಅಂದ್ರೆ ಹೋಲಿಸ್ಕೊಂಡ ದೇವರೇ ಬೇಡ ಎಲ್ಲ ನಮಗೆ ಇರ್ಲಿ, ನಮ್ಮ ಮರ್ಯಾದೆ ಹೊತ್ತಿನ ಅಂತೇಳಿ ಬಿಟ್ಟಿರವ್ರು. ಹಾಗೆ ನೀವು ಅದೊಂದು ಸುಧಾರಣೆ ಮಾಡ್ರಿ, ಬಾರಿ ಕಷ್ಟಕ್ಕ ಅದೆಲ್ಲ ಬಿಡಿ, ಬೇಡ ಬಿಡಿ. ಅಜ್ಜತಿ ಸುಧಾರಣೆ ಎಲ್ಲ ಮಾಡಬಾರ್ದಪ್ಪ. ಹೌದು, ಹಂಗೆಲ್ಲ ಮಾಡ್ರಿ ಕಡೆ ಹೆಂಗರು ಮರ್ಯಾದೆ ಉಳುವೆ. ಹಂಗಾಗಿ ಸುಖ ಇಲ್ಲ. ಇದು ನಿಮ್ಗೆ ಅಂತ ಐಕಂದ್ರೆ ನೋಡ, ಈ ತಲೆಗುದ್ಲೆಲ್ಲ ಸ್ವಲ್ಪ ಹಿಂದೆಲ್ಲ ಐತಲ್ಲ, ಹೌದು, ಹಾಗೆ ಮುಖಕ್ಕೆಲ್ಲ ಅಡ್ಡ ಆಗೈತಲ್ಲ, ಹೌದು, ಅದನ್ನೆಲ್ಲ ಸ್ವಲ್ಪ ಕತ್ತರಿಸ್ತೀಗೇನ. ಅಡ್ಡಿಲ್ಲ, ಹಂಗಾರೆ ಕೂಕಣಿ ಒಯ್ಲ್ ಮೇಲ್ ಕೂಕಣಿ. ಆಚೆ ಈಚೆಗೆಲ್ಲ ತೋರುತ್ತಲ್ಲ ಎಲ್ಲ ತಲೆಗುದ್ಲ ಸ್ವಲ್ಪ ಹಿಂದ್ಗಡಿ ಇಷ್ಟಿಷ್ಟ ಕತ್ತರಿಸ ಸಾಕ, ಇನ್ನೊಂದು ಚೂರು ತೆಗಿಯಲ್ಲ ಇನ್ನು ಇಲ್ಲ. ಹಾ ಹಾ ಅಡ್ಡಿಲ್ಲ ನೋಡ, ಇದು ಸಾಕು 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 ಸಾಕಾ? ಪೂರ ತೆಗಿಬಿಡಪ್ಪ. ಪೂರ ತೆಗಿತಿಲ್ಲಪ್ಪ, ಪೂರ ತೆಗೆದ್ರೆ ಬೋಳ ಆತಲ್ಲ. ಹೌದು. ಇಲ್ಲೋಡ ಇಲ್ಲಿ ಅಲ್ಬೇಡ, ತಲೆ ಬಿಡ, ತಲೆ ಬಿಟ್ಟೆ. ಇಲ್ಲಿ ಹುಬ್ಬ ಐತಲ್ಲ, ಹೌದಾ? ಹುಬ್ಬ ಅದ, ಹುಬ್ಬ ಸ್ವಲ್ಪ ಆಚೆ ಈಚಿದೆಲ್ಲ ಸ್ವಲ್ಪ ತೆಗಿಬೇಕಪ್ಪ. ಹುಬ್ಬ ಸ್ವಲ್ಪ ಆಚೆ ಈಚೆ ಕೂದಲು ತೆಗಿ. ಹುಬ್ಬಿನ ಕೂದಲು ಪೂರ ತೆಗೀಗ. ಪೂರಕ್ಕೆ ಎಂತ ಅಪ್ಪ ಹೊರ ಏನ್ ಮಾತಾಡ್ತೀಯೋ? ಅಲ್ಲ, ಈ ಅಪ್ಪ ಎಲ್ಲಾರು ಸತ್ತವಾರ ಮನೇಲಿ ಹೆರಿ ಮಕ್ಕಳು ಹುಬ್ಬು ಬೋಳ್ಸ್ಕೊಂಬಂದಿತ್ತವ್ರು, ಹಂಗೆ ಏನಾರ ಆಯ್ತಾ ಅಂತ ಹೇಳಿ. ಹಂಗಲ್ಲಪ್ಪ, ಹುಬ್ಬೆಲ್ಲ ಸ್ವಲ್ಪ ತೆಳು ಮಾಡ್ಕೋಬೇಕು, ಹಾಗಾಗಿ ಆಚೀಚೆ ಕೂದಲು ತೆಗಿ ಅಂತ ಹೇಳಿದ್ದ. ಹುಬ್ಬ ಸ್ವಲ್ಪ ಪೂರ ಆಯ್ಕ ಹುಬ್ಬ ಮೇಲಿಂದ ಕೆಳಗಿನ ಸ್ವಲ್ಪ. ಒಂದ್ ಕೆಲಸ ಮಾಡ್ತೀರಾ, ಈ ಹುಬ್ಬು ಪೂರ ಕೂದಲು ತೆಗೆದು ಬಿಡುವ, ಕಡಿಕ ಹಗೂರ ಬರ್ಕಂತ್ರಿಯಾ ಕಾಡಿಗೆ ಹೆಂಗೆ? ಅದೆಲ್ಲ ಆಗಂಗಿಲ್ಲ ಬಿಡಪ್ಪ, ಸ್ವಲ್ಪ ನೋಡಿ ತೆಗಿ ನೀನು. ಅಡ್ಡಿಲ್ಲ 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 ತೆಗಿವ, ಏನ್ ತೊಂದ್ರೆ ಇಲ್ಲ, ತೆಗಿತಿ. ಕನ್ನಡಿಯ ನೋಡುತ್ತ
ಕನ್ನಡಿಯ ನೋಡುತ್ತ ಕನ್ನಡಿಯ ನೋಡುತ್ತ ನಗು ನಗುದು ಸುಂದರಿಯ ನಗು ನಗುದು ಸುಂದರಿ ತನ್ವೋರೆ ನೋಟವನು ಬೀರುದಾಕ್ಷಣದಿ ತನ್ವೋರೆ ನೋಟವನು ಬೀರುದಾಕ್ಷಣದಿ ಬಣ್ಣ ಹಚ್ಚುತ ಶೇಷ ಕೆನ್ನಿರಂಗೇರಿಸುವ ಬಣ್ಣ ಹಚ್ಚುತ ಶೇಷ ಬಣ್ಣ ಹಚ್ಚುತ ಶೇಷ ಬಣ್ಣ ಹಚ್ಚುತ ಶೇಷ ತನ್ನಿರವನೇ ಮರೆತು ಕಾಮವಶನಾಗಿ ತನ್ನಿರವನೇ ಮರೆತು ಕಾಮವಶನಾಗಿ 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 ಬಣ್ಣ ಹಚ್ಚುತ ಶೇಷ ಕಾಮವಶನಾಗಿ ತಾಡಿನಲ್ಲೇ ಕೂಕಣಿ ಅಯ್ಯ ಏನಾತ ನಿನಗೆ ಎಂತ ಇಲ್ಲ ಬಾ ಚಣಗಿ ಹಿಡ್ಕೊಂಡಿದ್ದಿ ಅದು ಪಕ್ಕನೆ ಕೆಳ ಬಿದ್ದು ಬಿಡ್ತು ಬಾಚಣಿಗೆ ಕೆಳಗೆ ಬಿದ್ರಿ ಯಾಕ ಮುಖಕ್ಕೆ ಮುತ್ಕೊಡ್ಬೇಕ ಅದ ಹೊಣಕೋತಿಲ್ ಪಕ್ಕನೆ ನಿಮ್ ಮುಖ ತಾಂಗಿ ಹೋಯ್ತು ಹಂಗ ಅದ ಮುಖ ತಾಂಗದಷ್ಟೇ ಬಾಚಣಿಗೆ ಬಿದ್ದಾಗೆಲ್ಲ ಹೀಗೆ ಮುತ್ಕೊಡೋದ ನೀನ ಅಲ್ಲ ಎಲ್ಲರಿಗ ಅಲ್ಲದೆ ಎಲ್ಲರಿಗೆಲ್ಲ ಮುತ್ಕೊಡಕತ್ತ ಇದ ಏನ್ ಹೆಂಗಸ್ರು ಬಂದಾಗ ಮಾತ್ರ ಹಿಂಗ್ ಮಾಡೋದನ ಅಲ್ಲ ಹೆಂಗಸ್ರ ಅಂದ್ರೆ ಇವತ್ತೇ ಬಂದ್ ನೀವು ಮತ್ತೆ ಯಾರು ಬರಲ್ಲ ಎಷ್ಟು ದಿನದವರಿಗೆ ಇದ ಹೌದೇ ಕೂದಲು ಕತ್ತರಿಸ ಬಿಟ್ಟು ಕನ್ನಡಿ ಮುಖ ನೋಡಕತ್ತಿಯಲ್ಲ ಅಲ್ಲ ಕನ್ನಡಿಲ ಮುಖ ಕಂಡದಲ್ಲ ಬಾಗ್ಲಾಗ್ತಿ ಆಗದ ಹೊರಗೆ ಮಳೆ ಬಂದಂಗಿತ್ತಪ್ಪ ಬಾಗ್ಲೆ ಗಾಳಿ ಗಿಳಿ ಎಲ್ಲ ಬತ್ತೈತಲ್ಲ ಯಾಕೋ ಇದ ಅಪ್ಪ ಇದ್ರ ಮನೆಗ ನಮ್ಮಪ್ಪ ಇಲ್ಲ ಇದಾನ ಹೋಗಿ ಎಷ್ಟು ವರ್ಷ ಆಯ್ತು ಗೊತ್ತಾ ನಿನ್ಗೆ ಯಾರು ಮತ್ ಮನೆಗೆ ಇಬ್ಬರು ಯಾರು ನಮ್ಮ ಅಣ್ಣ ಇದಾನಲ್ಲ ಹಾ ಹೌದಲ್ಲ ಅಣ್ಣ ಅಲ್ಲ ಅಣ್ಣ ಅವ್ರ ದೊಡ್ಡ ವ್ಯಾಪಾರದಾರಕಂತಲ್ಲ ನಮ್ ಬಂಗಾರಪ್ಪನವ್ರು ಗೊತ್ತಿಲ್ಲೇನಪ್ಪ ಹೋ ಅಣ್ಣನ ಹೆಸರು ಅದ್ದ ಇದ ನಿಮ್ಮ ಹೆಸರು ನನ್ನ ಹೆಸರು ಗೊತ್ತಿಲ್ಲ ಸುಂದ್ರಿ ಓಹೋ ಯಾರು ಹೇಳ್ದಂಗ ಆಯ್ತು ಅವ್ರ ಮಗಳು ಇದ ತಂಗಿ ಸುಂದರಿ ಅಂತ ಹೇಳಿ ಹೌದು ಮಾರ್ರೆ ಹೆಸರು ಸಾಮನೆ ಬಾರಿ ಚಂದ ಅಲ್ಲ ನೀವು ಈಗಂತೂ ತಲೆಗುದ್ಲಿಗಿದ್ಲೆಲ್ಲ ಕತ್ತರಿಸಿ ಮಾಡಿ ಭಾರಿ ಚಂದ ತೋರ್ತ್ರಿ ಅಲ್ಲ ಯಾರಿ ಈಗಿನ ದಾರಿ ಮೇಲೆ ಹಾರಿ ಯಾರು ಕಾಮದೆ ನಿಮ್ಮನ್ನ ಯಾರು ಕಾಮದೆ ಅಲ್ದ ಇದು ಮದುವೆ ಆಯ್ತು ನಿಮ್ಗೆ ಇಲ್ಲ ಅಲ್ಲ ಮೊನ್ನೆ ಯಾರು ನಂಟಸ್ತಿಗೆ ಅಂತ ಬಂತ ಹೇಳ್ದಂಗ ಐತಲ್ಲ ಬಿಡಪ್ಪ ವಿಚಾರ ಏನ್ ಕೇಳ್ತಿ ಬಂದಿದ್ದವ ನೋಡಕೇನು ಪಸಂದ್ ಆಗಿಲ್ಲಪ್ಪ ಏನ್ ಆಗಿಲ್ಲ ನನ್ ಗಣಂಗೂ ಇರ್ಲಿ ಅಯ್ಯ ನಿನ್ನ ಹಂಗಿದ್ರೆ ಎಷ್ಟು ಆಗಿತ್ತು ಬಿಡಪ್ಪ ಹೌದಾ ಅಲ್ಲ ನಾನು ಹಂಗೆ ಮದುವೆ ಆಗಿಲ್ಲ ಎಷ್ಟು ದಿನದವರೆಗೆ ನಿನ್ ಮದುವೆ ಆಗಿಲ್ಲೇನ ಮದುವೆ ಆಗಿಲ್ಲ ಅಂದ್ರೆ ಚಂದದ ಹೆಣ್ಗಳೇ ಸಿಕ್ಕುದಿಲ್ಲ ಈಗ ಚಂದ ಹೆಣ್ಣು ಸಿಕ್ಕಿಲ್ಲ ಚಂದದ ಹೆಣ್ಗಳು ಸಿಕ್ಕಲ್ಲ ಎಲ್ಲಿ ಆದ್ರೂ ನೋಡ್ಬೇಕಿತ್ತ ಅಲ್ಲ ಎಲ್ಲಾರು ಕಾಮದ ಯಾಕೆ ಇಲ್ಲೇ ಒಂದ್ ವೇಳೆ ಕಾಮ ಸುಮ್ಮನೆ ಕೂತಿದ್ದಿ ಈಗ ನಾನು ಇಲ್ಲಿ ಎಲ್ಲ ಕಾಣ್ತಿ ಅಲ್ಲ ಇಲ್ಲಿ ಎಲ್ಲ ಕಾಮಿಗೆ ಯಾರಿದ್ರು ಮತ್ತೆ ನೀವೇ ಸಹಿಯಲ್ಲ ಅಲ್ಲ ಹೇಳದ್ ವಿಷಯ ಹೇಳದ್ ನಾನು ಅಷ್ಟೇ ಮತ್ತೇನಿಲ್ಲ ಇದು ನಿಮ್ಮ ಅಣ್ಣನಿಗೆ ಎಂತ ವ್ಯಾಪಾರ ಅಣ್ಣಂದ ವ್ಯಾಪಾರ ಗೊತ್ತಿಲ್ಲ ನಿನ್ಗೆ ಅವೆಲ್ಲ ಏನಲ್ಲ ಮರ ಎಲ್ಲ ಕಟ್ಟಿಗೆ ವ್ಯಾಪಾರ ಹೋಗಂತಲ್ಲ ಕಟ್ಟಿಗೆ ವ್ಯಾಪಾರ ಮಾಡ್ತಾನೆ ಹೌದೌದು ಮೊನ್ನೆ ಅಲ್ಲೆಲ್ಲ ಒಂದು ಹಾಡಿ ವಹಿಸ್ಕೊಂಡು ಕೆಲವು ದುಡ್ಡು ಒಳಗೆ ಹಾಕ್ರ ನಳಿಗೆ ಹೇಳಿದ್ದೆ ನಾನು ಒಳ್ಳೆ ಸಂಪಾದನೆ ಮಾಡ್ತಾನೆ ಅಲ್ಲ ಮತ್ತೆ ದಂಧಿ ಅಂದ್ಮೇಲೆ ಅದೆಲ್ಲ ಇರ್ತದೆ ಬಿಡಪ್ಪ ಮತ್ತೆ ಏನು ವಿಶೇಷ ಮತ್ತೆ ಏನಿಲ್ಲ ಆದ್ರೆ ನೋಡ ನೀನ ಕರಿ ಹೇಳ್ಬೇಕಂದ್ರೆ ಆದಿತ್ತಪ್ಪ ನೀನ ಅಲ್ಲ ಕಸಬ ಕಂಡು ನನಗೆ ಒಳ್ಳೆ ಖುಷಿ ಆಗೈತ್ ನೋಡ ಅಲ್ಲ ಕಸಬಿಗೆ ಬಂದು ನಿಮ್ಮನ್ ಕಂಡು ನಂಗೆ ಭಾರಿ ಖುಷಿ ಆದ್ರೆ ಒಂದಾತ್ ನೋಡಪ್ಪ ನಂಗೆ ಬೇಸರ ಏನ ನಾಳೆ ಮದುವೆಯಾಗಿ ನಾನು ಎಲ್ಲಾರು ಹೋದೆ ಅಂತ ಆದ್ರೆ ನನ್ಗೆ ಈ ರೀತಿ ಎಲ್ಲ ಶೃಂಗಾರ ಮಾಡ್ಕೊಡಾರ ಯಾರಪ್ಪ ಯಾರು ಆ ಬದಿಲಿ ಯಾರು ಇದ್ಲಿ ಯಾ ನಡಿ ಮತ್ತೆ ಈ ಊರಿಗೆ ಬರ್ಬೇಕಲ್ಲ ಇನ್ನು ಮದುವೆ ಎಲ್ಲೆಲ್ಲಿಗೂ ಆಬದಿ ಅಂತ ಇಲ್ಲ ಇದ್ರು ಸಹ ಎಲ್ಲ ಏನಕ್ಕ ಏನ ಗಂಡ ನಮ್ಮನೆಗೆ ಬರ್ತಾನ ಅಲ್ಲ ಈಗ ಗಂಡ ಹೇಳಿ ಎಣಿಸ್ಕೊಂಡ್ರಿ ಏನೀಗ ನಿಮಗೆ ಯಾರನ್ನ ಯಾರನ್ನ ನನ್ನನ್ನೇ ಅಲ್ಲ ನಿಮಗೂ ಮದುವೆ ಇಲ್ಲ ಅಲ್ಲ ಆಗಿಲ್ಲ ಅನ್ನಲ್ಲ ಈಗ ನನಗೂ ಇಲ್ಲ ಅಂತ ಹೇಳಿ ಹೇಳನಲ್ಲ
ಈಗ ನಿಮ್ಗೆ ದಿನ ದಿನ ಈಗ ಹಿಂಗೆಲ್ಲ ಚಂದ ಮಾಡ್ಕೊಂಡ್ಕಲ್ದ ಅದಕ್ಕೆ ನಾನಿದ್ದೆ. ಒಳ್ಳೆ ಮಾತಾಡಿದೆ ಬಿಡಪ್ಪ ನೀನು. ಮೊದಲ ನೋಟದಿ ಪ್ರೇಮ ಮೊದಲ ನೋಟದಿ ಪ್ರೇಮ ಅಂಕುರಿಸಿತು ಬಯರಿಗೆ ಮದನವದಿ ಒಳಗಾಗಿ ಸರಸ ಕಾಡುತ್ತಲೇ ಮದನದಿ ಒಳಗಾಗಿ ಸರಸ ಆಡುತ್ತಲೇ ಮದುವೆಯಾಗುವುದೆಂಬ ಬಂಧನಕ್ಕೆ ಸಿಲುಕುತ್ತ ಮದುವೆಯಾಗುವುದೆಂಬ ಬಂಧನಕ್ಕೆ ಸಿಲುಕುವುದು ಹೃದಯವ ಬೆಸೆದುಕೊಂಡಿರಲಿ ಕಿತ್ತ ಹೃದಯವ ಬೆಸೆದುಕೊಂಡಿರಲಿ ಕಿತ್ತ ಮೊದಲ ನೋಟದಿ ಪ್ರೇಮವನ್ನು ಕುರಿಸಿತು ಬಯರಿಗೆ ಏನ ಮೈ ಮುಡಕತ್ತಿಯಲ್ಲ? ಅಯ್ಯೋ ನಾನು ಈಗ ಅಲ್ಲ, ಈಗ ತಲೆಗೂದಲು ಕತ್ತರಿಸ್ಕೊಂಡ್ರೆ ಬಂದ್ರೆ ಗತಿಗೆ ಮೈ ಮುಟ್ಟಿಲ್ಲ ನಾನು. ಹೌದಾ? ಇವತ್ತಿನವರಿಗೆ ನಾನು ಹೆಂಗಲ್ಲ ಯಾವ ಹೆಣ್ಗಳು ಬಂದದಿಲ್ಲ ಅಥವಾ ತಲೆಗೂದಲು ಕತ್ತರಿಸ್ದನು ಅಲ್ಲ ನಾನು. ನನಗೂ ಹಂಗೆ ಒಂಥರ ಆಗೇತನ? ಹೌದು. ಅಲ್ಲ ಹಂಗಿದ್ರೆ ನನ್ನ ಮದುವೆ ಆಗಿ ನಿನ್ ಮನ್ಸೈತಿ? ಓ ಖಂಡಿತ. ನಿನ್ನ ಮದುವೆ ಆಯ್ತು, ಇನ್ ಯಾರನ್ನ ಮದುವೆ ಆಗ್ತದ ಬೇಡ. ಹಂಗಿದ್ರೆ ನನಗೂ ಮನ್ಸೈತಪ್ಪ. ಹೌದಾ? ಹಂಗಾರ ಒಂದ್ ಕೆಲಸ ಮಾಡುವ. ಏನೇ ಆಯ್ಲಿ ಏನೇ ಆಯ್ಲಿ ದಿವಸ ಈ ಬದಿ ಬತ್ತೈರ ನಿನಗ್ ಚಂದ ಮಾಡೋಕೆ ಒಂದ್ ಕೆಲ್ಸ ಆಕತ್ ನೋಡು. ಏನ? ನಾನ್ ಯಾವ ದಿನ ಇಲ್ಲಿ ಬರಾಕ್ ಹತ್ತೀರ ಜನಗಳ ಅನುಮಾನ ಮಾಡಕತ್ತಾರ. ಎಂತ ಜನಗಳ ಅನುಮಾನ ಮಾಡುವ ನಮ್ಮ ಅಣ್ಣ ಇಲ್ದಿದ್ದ ಹೇಳ್ ಕಳಿಸ್ತಾನ ಮನೆಗ. ಹಂಗಾರ ಒಡ್ಡಿಲ್ಲ, ಅವಾಗ ಬಂದ್ ಹೋಗ್ತಾ ಇರೇನ? ಮನೆಗೆ ಅಣ್ಣ ಮಾತ್ರ ಬದಲ್ದ. ಅಣ್ಣ ಮಾತ್ರ? ಅಣ್ಣ ಇಲ್ದಿದ್ದಲ್ಲ ಹೇಳಿ ಕಳ್ಸ. ಅಕಸ್ಮಾತ್ ಅಣ್ಣ ಮನೆ ಹೆಂಗಿದ್ರೆ ನೀ ಬದಿ ಬಂದು ಹೋಗು. ಆಗದ ಮಾತಾಡ್ಕೊಂಡು ಆಗಿಲ್ಲ ಅಡ್ಡಿಲ್ಲ ಅಲ್ದ? ಸರಿ ಸರಿ. ಮಲೆನಾಡಿನಲ್ಲಿ ಸಿರಿವಂತ ಎನಿಸಿಯ ಬಂಗಾರಪ್ಪನು ತಾಮುದರಿ ಮಲೆನಾಡಿನಲ್ಲಿ ಸಿರಿವಂತ ಎನಿಸಿದ ಬಂಗಾರಪ್ಪನು ತಾಮುದರಿ ಬಂಗಾರಪ್ಪನು ತಾಮುದರಿ ಬಂಗಾರಪ್ಪನು ತಾಮುದರಿ ಮರಗಳ ಕಡಿಸುತ್ತ ಗಳಿಸಿದ ಹಣವ ಮರಗಳ ಕಡಿಸುತ್ತ ಗಳಿಸಿದ ಹಣವ ಮೆರೆಯುತ್ತಲಿರುತ್ತೇತನು ಮುದದಿ ಮೆರೆಯುತ್ತಲಿರುತ್ತೇತನು ಮುದದಿ ಮಲೆನಾಡಿನಲ್ಲಿ ಸಿರಿವಂತ ಎನಿಸಿಯ ಬಂಗಾರಪ್ಪ ಮುದದಿ. ಭಾಗವಂತ್ರ ಬಂಗಾರಪ್ಪನವ್ರ ಹೆಸರು ಕೇಳದೇ ಇದ್ದಾರೆ ಯಾರ ಇದ್ದಾರ್ರಿ? ಯಾರ ಬಾಯಿಗ ಕೇಳ್ರಿ ನಾನು ಇದ್ದೀನಿ ಅಂದ್ರ ನನ್ನ ಸುದ್ದಿ ಮನಿ ಮನಿ ಮಾತಾಗ್ಬಿಟ್ಟೈತಿ. ಎಲ್ಲರ ಬಾಯಾಗೂ ನಾನು ಒಂದು ವಸ್ತು ಆಗ್ಬಿಟ್ಟೀನಿ. ನೋಡ್ರಪ್ಪ, ನಾನು ಮೊದಲು ಬಯಲ್ಸೀಮೆಯಾಗಿದ್ದವನು. ಅಲ್ಲಿ ನಾನು ಒಟ್ಟು ಒಂದು ಹೊಲ ಮಾಡ್ಕೊಂಡಿದ್ದವನು, ಬೇಸಾಯ. ಏನು ಹೊಟ್ಟೆ ಪಾಡಿಗೆ ಸಾಕಾಗ್ತಿಲ್ಲ ಇಲ್ಲಿ ಬಿಡ್ರಿ. ಹೆಂಡತಿ ಮಕ್ಕಳನ್ನೆಲ್ಲ ಹೊಟ್ಟೆ ಹೊರೆಯೋದ ಕಷ್ಟ ಅಂತ ಆಲೋಚನೆ ಮಾಡಿ ಏನೋ ದೊಡ್ಡ ಉದ್ಯೋಗ ಮಾಡಬೇಕು ಅಂತ ಆಲೋಚನೆ ಮಾಡಿ ಈ ಮಲೆನಾಡಿಗೆ ಬಂದೀನಿ. ಯಾಕಂದ್ರ ಅಲ್ಲಿ ನಾನು ಯೋಚನೆ ಮಾಡಿದ ಉದ್ಯೋಗ ಮಾಡಕ ಅನುಕೂಲ ಪರಿಸರ ಸರಿ ಇರ್ಲಿಲ್ರಿ. ಇಲ್ಲಿ ಬಂದೀನಿ ನೋಡ್ರಿ, ಬಂದು ಸಾಕಷ್ಟು ವರ್ಷ ಆಗೋತ್ರಿ. ಉದ್ಯೋಗ ಮಾಡ್ತಾ ಇದ್ದೀನಿ. ಆದ್ರ ಆ ಉದ್ಯೋಗ ಯಾವ ಉದ್ಯೋಗ ಅಂತ ಹೇಳೋದು ಬಹಳ ಕಷ್ಟ ಐತ್ರಿ. ಯಾಕಂದ್ರ ಅದನ್ನ ಹೇಳಕ್ ಹೊರಟು ಬಿಟ್ರ ಹಂಗೆ ಬಾಯಿಗೆ ಸುದ್ದಿ ಹರಡಿ ಮತ್ತೆ ಅರಣ್ಯಾಧಿಕಾರಿಗಳು ಅವರು ಕೂಡ ಎಲ್ಲ ಹೋಗ್ಬಿಟ್ರು ಸ್ವಲ್ಪ ಕಷ್ಟ. ಹಾಗಂತ ಇದು ಹೇಳದೇ ಇದ್ರು ನಮ್ ವ್ಯಾಪಾರ ಆಗೋದು ಕಷ್ಟ ಅಲ್ವಾ? ನೀವ್ ಹೇಳೋದಿಲ್ಲ ಅಂತ ಆದ್ರ ನನ್ನ ಉದ್ಯೋಗ ಹೇಳ್ತೀನಿ. ನಮ್ದು ಹಗಲೊತ್ತು ಉದ್ಯೋಗ ಅಲ್ಲ ರೀ, ನಮ್ದು ಏನಿದ್ರು ರಾತ್ರಿ ಕೆಲಸ ರೀ. ರಾತ್ರಿ ನಮ್ಮ ಉದ್ಯೋಗ ಯಾವ್ದು? ಯಕ್ಷಗಾನ ಭಾಗವತಿಗೆ ಅದನ್ನೆಲ್ಲ ನಾ ಮಾಡೋರಲ್ರಿ. ಅದ್ ನಿಮ್ಗೇನು ಗೊತ್ತಿಲ್ಲ ಬಿಡ್ರಿ. ನಮ್ದು ಏನಿದ್ರ ಮರ ಕಡಿಯೋ ಉದ್ಯೋಗ ರೀ. ಮರ ಕಡಿಯೋ ಮರ ಕಡಿಯೋ ದೊಡ್ಡ ದೊಡ್ಡ ಕಾಡು ಹುಡ್ಕೋದು, ಅಲ್ಲಿ ಮರ ಕಡಿಯೋದು. ಹಾಗಂತ ಅರಣ್ಯಾಧಿಕಾರಿಗಳ ಹತ್ರ ಒಂದು ಸ್ವಲ್ಪ ನಾನು ಕೇಳ್ಕೊಂತೀನಿ.
ಏನಲ್ಲ ಹಿಂಗ್ ಕಡ್ಕೊಳ್ತೀನಿ ಅಂತ ಅವರಲ್ಲಿ ಗುತ್ತಿಗೆ ಮಾಡ್ಕೊತೀನಿ. ಹೌದಾ? ಒಂದು ಕಾಡು ಗುತ್ತಿಗೆ ಮಾಡ್ಕೊಂಡ್ರ 10 ಕಾಡು ಕಡ್ದು ಬಿಡ್ತೀನಿ. ಅಬ್ಬಾ, ನಮ್ ಉದ್ಯೋಗಕ್ಕ ನೋಡ್ರಿ ನಮ್ಗೆ ಹೆಚ್ಚೇನು ಆಯುಧ ಬೇಕಾಗಿಲ್ಲ. ಮೂಲ ಬಂಡವಾಳ ಏನಿಲ್ಲ, ಬೇಡ ಬಿಡ್ರಿ. ಒಂದು ಕರ್ಗಸ ಬೇಕು ನೋಡ್ರಿ, ಒಳ್ಳೆ ಹರ್ತಾ ಇರೋ ಕರ್ಗಸ. ಮತ್ 2 ಕೊಡ್ಲಿ ಬೇಕ್ರಿ, ಒಂದು ಸುತ್ತಿಗೆ ಉಳಿ. ಮತ್ ನಾನು ಹೇಳ್ದಂಗ ರಾತ್ರಿ ಹೊತ್ತು ಕೆಲಸ ಮಾಡೋ ಆಳು ಮಕ್ಕಳು ಅವ್ರನ್ನೆಲ್ಲ ಸಾಕಿದೀನಿ ನಾನು. ಮರ ಕಡ್ದ 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 ಇಷ್ಟು ಹಣ ಮಾಡೀನಿ ನಾನ. ನೋಡ್ರಿ ಇದ್ರಾಗ ಒಂದ್ ಸ್ವಲ್ಪ ಪಾಲ್ ಅವ್ರಿಗೆ ಹೋಗೈತ್ರಿ. ಯಾರ ಅರಣ್ಯಾಧಿಕಾರಿಗಳು ಕಾಕಿ ಬಟ್ಟೆ ಧರಿಸಿ ಬರ್ತಾರಲ್ರಿ, ಕಾಡಂಚಾಗ ತಿರ್ಗ್ಬೇಕಿದ್ರ ಹಂಗ ಬರ್ತಾರ್ರಿ. ಹಂಗ ನಮ್ ಮನಿ ಒಳಗ ರಾತ್ರಿ ಬಂದು ಹಣ ಇಸ್ಕೊಂಡ್ ಹೋಗ್ಬೇಕಿದ್ರ ಆ ಬಟ್ಟೆ ಬರೋದಿಲ್ರಿ. ಆ ಬಟ್ಟಿ ಬಿಚ್ಚಿ ಬೇರೆ ಬಟ್ಟೆ ಉಟ್ಕೊಂಡ ಬರ್ತಾರ್ರಿ. ಅವ್ರದ್ದು ಹೊಟ್ಟೆ ಪಾಡ ಅಲ್ಲೇನ್ರಿ. ಹಂಗಾಗಿ ನಿಮ್ಗೇನಾದ್ರೂ ಮನೆಗಿನಿ ಆಗ್ಬೇಕಾದ್ರೆ ಹೇಳ್ರಿ, ಕಡಿಮೆ ದರದಲ್ಲಿ ಹಾಕಿ ಕೊಡ್ತೀನಿ. ಒಳ್ಳೆ ಮರ ಸಿಗಿಸಿ ನಿಮ್ ಮನೆ ತಾವ ಬೀಳಿಸ್ತೀನಿ. ಧರ್ಮಕ್ಕಿದ್ರೆ ಹೇಳಿ, ಧರ್ಮಕ್ಕೆ ಹಂಗ್ ಕೊಡಕ್ ಆಗೋಕೆಲ್ಲ ಬಿಡ್ರಿ. ನೋಡ್ರಿ ಮನಿ ಮೇಲೆ ಮನಿ ಕಟ್ಟೀನಿ, ಎಷ್ಟು ಸಂಪತ್ತು ಮಾಡೀನಿ. ಬಂಗಾರಪ್ಪನವ್ರೆ, ಯಾರ ಇದಾರೆ ನನ್ನ ಹಿಡಿಯೋರು ಬಿಡಿ. ನಿಮ್ಮ ಇರೋಸ್ತಿಗೆ ನೋಡಿದ್ರೆ ಹೀಗೆ ದೊಡ್ಡ ಶ್ರೀಮಂತರು ಎಲ್ಲಾಗುದು ನಿಮ್ಮ ತಂಗಿ ಅಲ್ಲ ಆ ಚೌರ್ದವನೊಟ್ಟಿಗೆಲ್ಲ ತಿರುಗಾಡ್ತಾ ಇದ್ದಾಳೆ ಅಂತಾರೆ. ಏನ್ರಿ ನಿಮ್ಮ ತಂಗಿ ಚೌರ್ದವನೊಟ್ಟಿಗೆ ತಿರುಗಾಡ್ದ ಪ್ರೇಮ ಸರಸ ಸಲ್ಲಾಪದೊಂದಿಗೆ ಕಾಲ ಕಳೀತಾ ಇದ್ದಾಳೆ. ಎಲ್ಲ ಊರು ಇಡೀ ಹೇಳ್ತದಲ್ಲ ಮಾರ್ರೆ. ನೋಡ್ರಿ ಮಾನ ಮರ್ಯಾದೆ ಊರವರೆಲ್ಲ ಹೇಳ್ತಾರೆ ಅಂತ ನೀವು ಮತ್ತೆ ಹಿಂಗೆ ಹೇಳ್ತಾ ಹೋಗ್ಬೇಡ್ರಿ. ಇದು ಗಾಳಿ ಸುದ್ದಿ, ನಾನು ಕೇಳೀನ್ರಿ. ಕೇಳಿದೀರಾ? ನೀವು ಕೇಳಿ. ಈಗ ಹಿಂಗಂದ್ರ ನಾ ಸುಮ್ಮನೆ ಕೈ ಕಟ್ಟಿ ಕುತ್ಕೊಳ್ತೀನಿ ಅಂತ ಮಾಡ್ಕೊಂಡ್ರೇನ? ಮತ್ತೆ ನಾನು ಇವತ್ತು ಹೇಳಿ ಕಳ್ಸಿಡ್ನಿ. ಏನು? ಅವನಿಗೆ ಇಲ್ಲಿಗೆ ಬರಕ ನಾ ಹೇಳಿ ಕಳ್ಸೀನಿ. ಹೌದಾ? ಕೇಸ ಕತ್ತರ್ಸ ಕೆಲಸ ಬಿಟ್ಟು ನನ್ನ ತಂಗಿ ಸುಂದರಿನೇನೋ ಅವೇನೋ ಪಿರುತಿ ಮಾಡ್ತಾನಂತೆ. ನನ್ನ ತಂಗಿ ಅಲ್ಲಿಗೆ ಹೋಗ್ತಾಳಂತೆ. ತಂಗಿನೂ ವಿಚಾರ ಮಾಡ್ತೀನಿ, ಆ ಸೇಸನ್ನು ಕರೆದು ವಿಚಾರ ಮಾಡ್ತೀನಿ. ಜನ ಕಳಿಸ್ಕೊಟ್ಟೀನಿ. ಅವ್ ಬರ್ದಿದ್ರ ಕೈ ಕಾಲ್ ಕಟ್ಟಿ ಎಳ್ಕೊಂಡ್ ಬರಾಕೆ. ಊರ್ ಗೌಡ್ರು ನಾವು ಹೇಳ್ತಿದ್ದಂಗ ಅಲ್ಲಿ ನೋಡ್ರಿ ಬಂದಾನ. ನಮಸ್ಕಾರ. ಒಳ್ಳೇದಾಗ್ತೈತಪ್ಪ ನಿನ್ಗ. ಏನು ಕೆಲಸ ಮಾಡ್ತಿದ್ದೀವಿ, ಪಕ್ಕನೆ ಒಂದ್ ಜನ ಬಂತು. ಸೇಸು ಅಂದ್ರೆ ನೀನೇ ಅಲ್ಲೇನಪ್ಪ? ಹೌದೌದು, ಬಂದು ಹಬ್ಬ ಕೇಳಿರ ಅಂತ ಆಯ್ತು. ಹಂಗಾಗಿ ಬಂದಿ. ಏನು ಎಂತ ತಲೆ ಕೂದ್ಲಿಗಿಲ್ ಕತ್ತರಿಸ್ಕಿತ್ತ? ನೀನು ತಲೆ ಕೂದ್ಲಲ್ಲ, ನೀನ್ ಹಿಂಗೆ ಬಿಟ್ರ ನನ್ನ ತಲೆನ ಕತ್ತರಿಸ್ಬಿಡ್ತೀಯ ನೀನು. ನೀ ಮಾಡೋ ಉದ್ಯೋಗ ಅಲ್ಲ, ನನ್ಗೆ ಗೊತ್ತಾಗಕ್ಕಿಲ್ಲ ಅಂತ ಮಾಡ್ಕೊಂಡೀಯನಪ್ಪ. ಎಂತ ಸಿಟ್ ಮಾಡ್ಕೊಂಡು ಮಾತಾಡ್ಕೊಂಡಂಗಿತ್ತಲ್ಲ. ಸಿಟ್ಟಲ್ದೆ ನಾವು ಗೌಡ್ರು, ನಾವು ಬೆಳ್ಳುಳ್ಳಿ ನೀರುಳ್ಳಿ ತಿನ್ನೋದು ಹೆಚ್ಚು. ಹಂಗಾಗಿ ಸಿಟ್ಟು ಬಾಪದ. ಹಂಗಲ್ಲ, ಬೆಳ್ದದ್ ಕೆಲಸ ಮಾಡ್ಬಿಟ್ರೆ ರಪ್ಪ ನಮ್ಗೆ ಸಿಟ್ಟಿ ಏರ್ಬಿಡ್ತೈತಿ. ಎಂತದ್ದು ಗೊತ್ತಾಗಿಲ್ಲ ನಂಗೆ. ಗೊತ್ತಾಗ್ಲಿಲ್ಲ, ನಾನು ಗೊತ್ತಪಡಿಸ್ತೀನಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಏನ್ ಮತ್ತೊಬ್ರಿಗೆ ಗೊತ್ತಾಗಕ್ಕಿಲ್ಲೇನು? ಎಂತದ್ ಹೇಳಿ? ತಲೆ ಕತ್ತೋರ್ಸೋ ಉದ್ಯೋಗ ನೀನ್ ಹಂಗೆ ಮುಂದುವರ್ಸ್ಕೊಂಡು ಹೋಗೋದ್ ಬಿಟ್ಟು ನನ್ನ ತೆಂಗಿ ತಲೆ ತೆಗ್ಸಕ್ ಬಂದ್ರ ನನ್ನ ತೆಂಗಿ ಕೂಡ ನೀನು ಸರಸ ಮಾತಾಡಿ ಅಂತೆ. ಸರಸ ಮಾತಾಡಿ ಅಂತೆ, ಪಿರುತಿ ಮಾಡಿ ಅಂತೆ. ಹಂಗೆ ಮಾತು ಮುಂದುವರ್ದ ಏನೋ ಮದ್ವೆಗಿದ್ವಿಗೆ ಆಗ್ತೀರಿ ಅನ್ನ ಅಲ್ಲಿವರೆಗೂ ಊರ್ ಮೇಲೆ ಗಾಳಿ ಸುದ್ದಿ ಹಬ್ಬಿಬಿಟ್ಟೈತಿ. ಅದಕ್ಕಾಗಿ ಇದು ಏನ್ ಕತಿ, ನೀನ್ ಹಕ್ಕಿಕತ್ತ ಅದ್ ಕೇಳಕ್ಕ ಕರ್ಸೀನಿ ನಾನು. ಅಲ್ಲ, ನನ್ನ ಹತ್ರ ನೀವು ಕೆಂಪಲ್ ನಿಮ್ ತಂಗಿನ ಕೇಳಕ್ ಐತಲ್ಲ ನಿಮಗೆ. ಏನೋ ತಂಗಿದ ತಪ್ಪಂತಿ ಏನ? ಅಲ್ಲ, ಈಗ ನನ್ನ ಅಂಗಡಿಗೆ ಅವಳು ಬಾರದೇ ಇದ್ದೀರ, ನಿಮ್ ಮನೆ ಬಂದ್ ನಾನು ಅವಳನ್ನ ಮಾತಾಡ್ಸಿನ? ನನ್ ಮನಿ ಬಂದಲ್ಲಪ್ಪ, ಅಂಗಡಿ ಬಂದಾಗ್ಲಾದ್ರೂ ನೀನ್ ಮಾತಾಡ್ಸೋದ್ ಹೌದಾ? ಹಂಗ ಈಗ ಮಾತಾಡಿಸದೇ ಇದ್ರೆ ನಮ್ಮ ಉದ್ಯೋಗ ಅರ್ಥ. ನಿಮ್ಮ ತಂಗಿಗೆ ನನ್ನ ಮೇಲೆ ಮನಸ್ಸಿತ್ತಂತ ಆದ್ಮೇಲೆ ನೀವೀಗ ಅದ್ರ ಬಗ್ಗೆ ಹಿಂಗೆ ಹೇಳೋದು ಯಾಕೆ? ನನ್ನ ತಂಗಿ ಬಗ್ಗೆ ನಾನು ಜಾಗೃತಿ ಮಾಡ್ತೀನಿ. ಆದ್ರೆ ನಿನ್ನ ಬಗ್ಗೆ ಮಾತ್ರ, ನಿನ್ನ ರಸ್ಕಿಣಿ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡ್ಕ. ಅದಂದ್ರೆ ನೀನು ಇಲ್ಲಿ ನೋಡು, ಎದಿ ಮ್ಯಾಗ ನನ್ನ ಕಾಲ್ ಬಂದ್ಬಿಟ್ಟಿತ್ತು. ಹೌದಾ? ಸಿಟ್ಟು ಹೆಚ್ಚಂತ ಮೊದ್ಲೇ ಹೇಳಿನಿ. ನೀವು ಅಳಿಸ್ಬೇಕು, ಮತ್ತೆ ನನ್ನ ತಂಗಿ ಮರ್ತು ಬಿಡ್ಬೇಕು. ನೀನು ಬಾರಿ ಮಾತಾಡ್ಬೇಡಿ. ಏನ್ ಮಾತಾಡ್ಬಾರ್ದು? ಯಾಕೆ ಮಾತಾಡ್ಬಾರ್ದು? ಈಗ ನಾನಾಗಿ ನಿಮ್ಮ ತಂಗಿನೇನು ಬಪ್ಪಗೇಳದಲ್ಲ ಅಂಗಡಿಗೆ. ಅವಳಾಗಿ ಬಂದಿದ್ದಾಳು, ನನ್ನ ಮೇಲೆ ಮನಸ್ಸು ಮಾಡಿದವಳು. ಅದಕ್ಕೆ ನಿಮ್ಮ ತಂಗಿಗೆ ಬುದ್ಧಿ ಹೇಳಿ ನೀವು ಮನೆಗೆ ಇಟ್ಕೊಳ್ಳಿ. ಅದನ್ನ ಬಿಟ್ಕೊಂಡು ಹಂಗಲ್ಲ ಹೇಳಿದ್ರೆ ಜಾಗೃತಿ ಅಂದಿ. ನನ್ಗೆ ಜಾಗೃತಿ ಹೇಳಕ್ ಹೊಲ್ಟಿ ಏನಪ್ಪ? ಕೊಯ್ಯಂಗ್ ಕತ್ರಿ ಹಿಡ್ಕೊಂಡೆ ಬಂದಿದ್ಯಾ? ಏನ್ ಕತ್ರಿ ಹಿಡ್ಕೊಂಡು ನನ್ಗೆ ಎದುರಿಸ್ತಿ ಏನಪ್ಪ? ಎದುರಿಸ್ದೆ ಏನಗೆ ಅಂತಿ? ಊರ್ ಗೌಡ್ರು ಬಂಗಾರಪ್ಪನವರು ಅಂದ್ರೆ ಏನಂತ ತಿಳ್ಕೊಂಡೀಯ? ಒಕ್ಕಲ ಏನಾಯ್ತಾ? ಏನ್ ಮತ್ತ ನನಗೆ ಸ್ವರ ಹೆದರ್ಸ್ತೀಯ ನೀನು?
ಇಲ್ಲಿ ನೋಡಪ್ಪ, ಈ ಜನ್ಮ ಈ ಘಟ ಇರೋವರೆಗೆ ನನ್ನ ತಂಗಿ ಮೈ ಮುಟ್ಟಕ್ ಬಿಡಾಕಿಲ್ಲ, ಖಂಡಿತವಾಗಿ ನನ್ನ ತಂಗಿ ಮಾತಾಡ್ಸಕ್ ಬಿಡಾಕಿಲ್ಲ. ಖಂಡಿತವಾಗಿ ಮಾತು ಇದು ನನ್ನ ಪ್ರತಿಜ್ಞೆ ಐತ್ರಪ್ಪ. ಬರೀ ನಿಮ್ಮದು ಪ್ರತಿಜ್ಞೆ ಸಾಲ. ಏನ್ ಸುಟ್ಟು ಪ್ರತಿಜ್ಞೆ? ನಾನು ಹೇಳೋದನ್ನ ಕೇಳಿ ನೀವು. ಮದುವೆ ಆಗಿದರೆ ಇನ್ನದಿನ ಉರಿ ಮೀಸೆ ಅಲ್ಲ, ಮುಂದೆ ಮಾತುಗಳಾದ ಕೇಳಿದ್ರೆ ಇನ್ನ ಶಬದ. ಏನೋ ಊರಿಗೊಂದು ದೊಡ್ಡ ಜನ ಗತಿ ಭಾರಿ ಇದಾಗಿ ಹೋಯ್ತಾ? ನಮ್ಮನೆ ಅಂಗಳದಾಗ ನಿಂತೀಯ ನೀನು? ನಿಮ್ಮನೆ ಅಂಗಳದಾಗ ನಿಂತ್ಕೊಂಡು ಹೇಳುದಕ್ಕೆ ಇಷ್ಟು ಧೈರ್ಯ ಇರ್ತದೆ ನನಗೆ. ಏನಪ್ಪ ನೀನು ಸ್ವರ ಏರಿಸ್ತೀಯ ನನ್ನ ಮುಂದ? ಸ್ವರ ಏರಿಸ್ದೆ ನೀವೇನ್ ನಮ್ಗೇನೆ ಅಕ್ಕಿ ಬಿಡಿ ಹೊರಸಿ ಕೊಟ್ಟಿರ್ಯಾ? ಮಳೆಗಾಲ ಗುಂಬಿಗೇನು ಅಕ್ಕಿ ಕೊಟ್ಟಾರ ನೀವ? ನಾವು ಕೊಟ್ಟದಲ್ಲ. ಅಲ್ಲ, ಈಗ ಅಂಗಡಿ ಸಾಮಾನಿಗೆ ಹೇಳಿ ಏನ ನಿಮ್ಗೆಲ್ಲ 10 ರೂಪಾಯಿ ಸಾಲ ಮಾಡಿನ ಅಲ್ಲಪ್ಪ. ಮತ್ತೆ ಏನೋ ಸ್ವರ ಏರಿಸಿ ನೀನು ಮತ್ತು ಮಾತಾಡ್ತೀಯ? ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂದ್ರೆ ಬುದ್ಧಿ ಹೇಳಕ್ಕೆ ಇತ್ತು ನಿಮ್ಗೆ. ಅದನ್ನ ಬಿಟ್ಕೊಂಡು ನನಗೆ ಜೋರು ಮಾಡ್ತೀರಿ ಅಲ್ದ. ಈಗ ನೀವ್ ಹೇಳ್ರಿ ಅಲ್ಲ, ನಿಮ್ಮ ಘಟ ಇಪ್ಪಲ್ವರೆಗೆ ನನ್ನ ತಂಗಿ ಮೈ ಮುಟ್ಟಕ್ ಬಿಡಕ್ಕಿಲ್ಲ. ಖಂಡಿತವಾಯ್ತು. ಇಲ್ಲಿ ನೋಡಪ್ಪ, ನನ್ನ ಉಸಿರು ಇತ್ತಂತಾರೆ ನಿಮ್ಮ ತಂಗಿನ ನಾನು ಮದಿ ಆಯ್ದೆ ಹಾರೆ ಇಲ್ಕ ನಿಮ್ ಮುಖದ ಮೇಲೆ ಇದ್ದದ್ದು ಮೀಸಿ ಅಲ್ಲ ಅಕ್ಕ? ಮೀಸಿ ಅಲ್ಲ. ಮತ್ತೆ ನನಗ್ ಗೊತ್ತಾಗದಿದ್ದಂಗ ನನ್ನ ತಂಗಿ ಮೈ ಮುಟ್ಟಿ ನೀನ್ ಮತ್ತೇನಾರ ಪಿರುತ್ತಿ ಹಿಂಗೆ ಮುಂದುವರ್ಸ್ದ ಅಂತ ಆದ್ರ ಉಳ್ಳಾಗಡ್ಡಿ ಸರ ಮಾಡಿ ನೀನ್ ಕೊರಳಾಗ ಹಾಕಿ ನಿನ್ನ ತಲೆ ಬೋಳ್ಸಿ ತಲೆ ಮ್ಯಾಗ ಸಗಣಿ ಕಟ್ಟಿ ಕತ್ತಿ ಮ್ಯಾಗ ಕೂರ್ಸಿ ಮೆರವಣಿಗೆ ಹೊಡಿಸಿ ಬಿಡ್ತೀನಿ. ನೀ ನನ್ನ ಕಸ್ಬು ನೀವು ಮಾಡ್ತೀರಾ? ತಲೆ ಬೋಳಿಸ್ತೀರಾ? ನಾನ್ ಮಾಡ್ತೀನಿ. ಆಯ್ತು, ನಿಮ್ಮ ತಲೆ ನಾ ಬೋಳಿಸ್ನ, ನನ್ನ ತಲೆ ನೀವು ಬೋಳಿಸ್ನ. ಕಾಂತಾಯ ಕಣಿ ನೀವು ನೋಡ, ಕಾಂತಾಯ ಕಣಿ. ಕಣಿಯ ಪೀಳ ಬಂದನಯ್ಯ ಕಿಂದರ ಜೋಗಿ ಅಳಕ್ಕ ನಿರಂಜ. ಕಣಿಯ ಪೀಳ ಬಂದನಯ್ಯ ಕಿಂದರ ಜೋಗಿ, ಕಣಿಯ ಪೀಳ ಬಂದನಯ್ಯ ಕಿಂದರ ಜೋಗಿ, ಮನದೊಳಿರ್ಪ ಕೊಳೆಯ ತೊಳೆವ ಸಿದ್ಧನು ಜೋಗಿ. ದುರ್ಗಾ ಶಂಕರ್. ಕಣಿಯ ಪೀಳ ಬಂದನಯ್ಯ ಕಿಂದರ ಜೋಗಿ, ಮನದೊಳಿರ್ಪ ಕೊಳೆವ ತೊಳೆವ ಸಿದ್ಧನು ಜೋಗಿ, ಮನದೊಳಿರ್ಪ ಕೊಳೆಯ ತೊಳೆವ ಸಿದ್ಧನು ಜೋಗಿ, ಕಿನ್ನರ ಜೋಗಿ ಸಿದ್ಧನು ಜೋಗಿ, ಕಿನ್ನರ ಜೋಗಿ. ಕಣಿಯ ಪೀಳ ಬಂದನಯ್ಯ ಕಿನ್ನರ ಜೋಗಿ, ಮನದೊಳಿರ್ಪ ಕೊಳೆಯ ತೊಳೆವ ಸಿದ್ಧನು ಜೋಗಿ, ಕಿನ್ನರ ಜೋಗಿ. ಜೈ ಅಳಕ್ ನಿರಂಜನ್, ಜೈ ಶಂಕರ್ ವಿಠಲ್, ಜೈ ಹನುಮಾನ್. ಯಾರಯ್ಯ ಮನೆಯಲ್ಲಿ? ಯಾರ ಬಂದಾರಲ್ಲಪ್ಪ ಇಲ್ಲಿ? ಯಾರು ಬಂದಾರು? ಯಾರ ಭಿಕ್ಷೆ ಮಾಡಕ್ ಬಂದಾರ ನೋಡ. ಭಿಕ್ಷೆ ಹಾಕಿಬಿಟ್ಟು ಕಳಿಸ್ಬಿಡು. ದೊಡ್ಡ ಜನ ಅಂದ ಕೂಡ್ಲೆ ಭಿಕ್ಷುಕರು ಬರ್ತಾರೆ, ಬೇಡವರು ಬರ್ತಾರೆ. ಅವರಿಗೆ ಬೇರೆ ಕೆಲಸ ಐತಿ ಹೇಳು. ಅಂಗಳದಲ್ಲೇ ನಿಂತಿದ್ದೇನೆ ನಾನು. ಯಾರು ಏನು ಎನ್ನುವ ಸಹನೆ ಇಲ್ಲದೆ, ನೋಡುವಷ್ಟು ಸಹನೆ ಇಲ್ಲದೆ ಒಳಗಡೆ ಇದ್ದು ಭಿಕ್ಷೆ ಕೊಡು ಅಂತ ಹೇಳ್ತಾ ಇದ್ದೀಯಾ? ಏನಪ್ಪ ತಂಗಿ, ಅವನು ಏನೋ ಬಾಳ ಮಾತಾಡ್ತಾ ಇದ್ದಂಗ ಅರ್ತೈತಿ. ಭಾರಿ ಯಾರು ಬಂದವನವನು? ಭಾರಿ ಗಂಭೀರ ಮಾತಾಡ. ಏನೋ ಬರಿಯಾಕ್ ಕುಂತೀನಿ ಇಲ್ಲಿ, ಸ್ವಲ್ಪ ನೋಡು. ಏನಪ್ಪ ಒಳಗಡೆ ಇರುವವ ನೀನೇ ಅಲ್ವೇ ಬಂಗಾರಪ್ಪ? ಎಲ್ಲ ನನ್ನ ಹೆಸರೇ ಹೇಳಕತ್ತೇನಲ್ಲ ಇವ. ಪರಿಚಯ ಐತಲ್ಲಪ್ಪ. ಹಂಗಾರ ನೋಡಬೇಕು. ಪರಿಚಯ ಇದ್ದದ್ದಲ್ಲ, ಮನೆ ಅಂಗಳಕ್ಕೆ ಬಂದಾಗ ನಾನೇ ತಿಳಿದುಕೊಂಡಿದ್ದೇನೆ ನೀನು ಬಂಗಾರಪ್ಪ ಅಂತ. ಅರಿ ಮನೆ ಅಂಗಳದಾಗ ನಿಂತ್ಕೊಂಡು ನನ್ನ ಹೆಸರ ಯಾರತ್ರ ತಿಳಿದೆ ಕೇಳದೆ ಹೇಳ್ತಾನೆ ಅಂದ್ರ ಬಂಗಾರಪ್ಪ ಮಾತ್ರ ಅಲ್ಲ, ನಿನ್ನ ಹುಟ್ಟು ಕಟ್ಟು ಉದ್ಯೋಗ ಎಲ್ಲವೂ ಯಾವುದು ಏನು ಎನ್ನುವುದನ್ನು ತಿಳಿದು ನಿನ್ನಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಇಲ್ಲಿಗೆ ಬಂದಿದ್ದೇನೆ. ಕೇಳುವ ಸಹನೆ ಇದೆಯೇನಪ್ಪ? ಓ ಹಂಗಾರ ನೀನು ಭವಿಷ್ಯ ಹೇಳೋನೇನು? ಹೌದು. ಓ ಹುಟ್ಟು ಬಟ್ಟಿ ನೀನು ವ್ಯಾಸ ಎಲ್ಲ ಕಂಡ್ರ ಜೋಜಿಗಳ ಹಂಗೆ ಕಾಣ್ತೀಯ. ಆ ಊರಿನಲ್ಲ ನನ್ನನ್ನು ಕಿನ್ನರ ಜೋಗಿ ಅಂತ ಕರೆಯುತ್ತಾ ಇದ್ದಾರೆ. ಹೌದೇನ್ರ? ಒಳಗೆ ಕರಿಯಪ್ಪ. ಇಲ್ಲಿ ಬರ್ರಿ ಕಿನ್ನರ ಜೋಗ್ಯಾರ. ಒಳಗಡೆ ಬರುತ್ತೇನೆ, ಇಲ್ಲವಾದ್ರೆ ನೀವೇ ಹೊರಗಡೆ ಬನ್ನಿ. ಬೇಡಪ್ಪ ಒಳಕ್ಕೆ ಬಾರಪ್ಪ, ಅಡ್ಡಿಲ್ಲ. ಯಾಕಂದ್ರ ಈ ಜೋಜಿಗಳು ಜಂಗಮ್ರು ಅಂದ್ರ ನಮಗೂ ಆಸಿ, ಅವ್ರ ಮೇಲೆ ಭಕ್ತಿ.
ನಮ್ಗೈತಿ. ಹಾಗಾದ್ರೆ ಬರಬಹುದೇ? ಬರ್ರಿ. ಅಳಕ್ಕನಿರಂಜ ತೆಂಗಿ ಆ ಮಣಿ ಕೊಡ ಸ್ವಲ್ಪ ಎಳಿ ಈಚ ತಗೊಳಪ್ಪ. ಕುಡಿಯಕ್ಕೇನಾರು ಬೇಕೇನ? ಸಾಕು ಸಾಕು. ಏನಪ್ಪ ಜೋಗಿ? ಕೊಟ್ಟ ಮಣಿ ಸಾಕು. ಹಂಗಾರ ಒಂದ್ ಕೆಲಸ ಮಾಡು. ಹೆಂಗೋ ಕಣಿ ಹೇಳ ಉದ್ಯೋಗ ನಿಂದು. ನಿಜ. ನಾನು ಕೆಲವು ತಲೆ ಬಿಸಾಗೆಲ್ಲ ಐದೀನಿ. ಹೌದೇ? ನೋಡ ಹೇಳ್ತೇನೆ. ವನದೇವಿ ಒಲಿದಾಳು, ಸಿರಿದೇವಿ ನಲಿದಾಳು, ಘನಭಾಗ್ಯ ಗಿಲ್ಲಿ ಎಣೆಯಿಲ್ಲ, ಘನಭಾಗ್ಯ ಗಿಲ್ಲಿ ಎಣೆಯಿಲ್ಲ, ಘನಭಾಗ್ಯ ಗಿಲ್ಲಿ ಎಣೆಯಿಲ್ಲ, ಬಂಗಾರಪ್ಪ ವನಬೋಲರಿಂದ ತಡೆಯಿಲ್ಲ ಅಲ್ಲವೇನು? ಘನಭಾಗ್ಯ ಗಿಲ್ಲಿ ಎಣೆಯಿಲ್ಲ, ಬಂಗಾರಪ್ಪ ವನಬೋಲರಿಂದ ತಡೆಯಿಲ್ಲ, ವನಬೋಲರಿಂದ ತಡೆಯಿಲ್ಲ. ಅಳಕ್ಕನಿರಂಜ ಲಂಚಕ್ಕೆ ಬಲಿ ಬೀಳದವರಿಲ್ಲ ಲೋಕರಿ, ಲಂಚಮಾಲಕ್ಷ್ಮಿ ಅವತಾರ, ಲಂಚಕ್ಕೆ ಬಲಿ ಬೀಳದವರಿಲ್ಲ ಲೋಕರಿ, ಲಂಚಮಾಲಕ್ಷ್ಮಿ ಅವತಾರ, ಲಂಚಮಾಲಕ್ಷ್ಮಿ ಅವತಾರ, ಬಂಗಾರಪ್ಪ ಸಂಚಿತ ಫಲಕ್ಕೆ ನೀ ಗುರಿಕಾರ, ಲಂಚಮಾಲಕ್ಷ್ಮಿ ಅವತಾರ, ಬಂಗಾರಪ್ಪ ಸಂಚಿತ ಫಲಕ್ಕೆ ನೀ ಗುರಿಕಾರ, ಸಂಚಿತ ಫಲಕ್ಕೆ ನೀ ಗುರಿಕಾರ. ವನದೇವಿ ಒಲಿದಾಳು, ಸಿರಿದೇವಿ ನಲಿದಾಳು, ಘನಭಾಗ್ಯ ಗಿಲ್ಲಿ ಎಣೆಯಿಲ್ಲ, ಘನಭಾಗ್ಯ ಗಿಲ್ಲಿ ಎಣೆಯಿಲ್ಲ, ಬಂಗಾರಪ್ಪ ವನಬೋಲರಿಂದ ತಡೆಯಿಲ್ಲ, ವನಬೋಲರಿಂದ ತಡೆಯಿಲ್ಲ. ಬೇಕಾದಷ್ಟು ಉಂಟು, ಬಹಳಷ್ಟು ಗಳಿಸಿದ್ಯಾ. ಹೇಳಕ್ಕಿಡೀರಪ್ಪ. ಮೊದಲು ಮಾತ್ರ ನೀನು ಹೀಗಿರ್ಲಿಲ್ಲ ಬಂಗಾರಪ್ಪ. ನಿನ್ನಲ್ಲಿ ಏನೂ ಇರಲಿಲ್ಲ. ತುತ್ತು ಕೂಳಿಗಾಗಿ ಮತ್ತೊಬ್ಬರನ್ನು ನೋಡುವ ಪರಿಸ್ಥಿತಿಯಲ್ಲಿ ಇದ್ದವನೇನಲ್ಲವೇ? ತೆಂಗಿ ನೀವು ಸರಿ ಹೇಳಕ್ಕಿಡ್ದಾನಲ್ಲ. ಅಲ್ಲ ಎಲ್ಲ ಸರಿ ಹೇಳದ್ ನೋಡ್ರಿ, ಆಚೆ ಮೇಲೆ ಕೇಳಕ್ಕಿಂಡ್ ಬಂದು ಹೇಳಕತ್ಯಾರ ಅಂತ. ಮತ್ತೆ ಅದೇನಪ್ಪ? ಇವಳ ಹೆಸರು ನನ್ನ ಹೆಸರು ಸುಂದರಿ ಅಂತ. ಹೋ ಹೋ. ಹೆಂಗಿದ್ದಾಳೆ? ಆಚೆ ಮನೆಯಲ್ಲಿ ಕೇಳಿಕೊಂಡು ಈಚೆ ಮನೆಯಲ್ಲಿ ಹೇಳುವುದಕ್ಕೆ ನಾನು ಬೇಕೇನಮ್ಮ? ಅದು ಬೇಡ ನೋಡೋಣ, ನನ್ನಂಥವ್ರು ಎಷ್ಟು ಜನ ಸಿಗೋದಿಲ್ಲ. ಅದೌದ. ನಾನು ಆ ಮನೆಯಲ್ಲಿ ಕೇಳಿ ಈ ಮನೆಯಲ್ಲಿ ಹೇಳುವ ವ್ಯಕ್ತಿ ಅಲ್ಲ. ಹಂಗಾರ ನೀನು ಈ ಊರನ್ನೇ ಅಲ್ಲ ಅನ್ನು. ಮನೆ ಮುಖ ಇತ್ಯಾದಿಗಳನ್ನು ನೋಡಿದಾಗ ಏನು ಹೇಳಬೇಕೋ ಅಷ್ಟೆಲ್ಲ ನನಗೆ ತಿಳಿಯುತ್ತದೆ. ಹೇಳಪ್ಪ ನೋಡೋಣ, ಇನ್ನು ಮುಂದೆ ಏನು ಹೇಳ್ತಿ ಹೇಳಪ್ಪ. ತುತ್ತು ಅನ್ನಕ್ಕಾಗಿ ಇನ್ನೊಬ್ಬರಲ್ಲಿ ಕೇಳಿಕೊಂಡು ಇದ್ದವ ನೀನು. ಆದ್ರೆ ಈಗ ಮಾತ್ರ ಹಾಗಲ್ಲ. ಮನಸ್ಸು ಬಂತು ಅಂತಾದ್ರೆ ಎಷ್ಟೋ ಜನರಿಗೆ ತುತ್ತು ಕೂಳನ್ನು ಕೊಟ್ಟು ನಿನ್ನಲ್ಲಿಯೇ ಸಾಕಿಕೊಂಡಿಟ್ಟುಕೊಂಡಿದ್ದೀಯಪ್ಪ. ಅವರಿಂದ ನೀನು ಪ್ರಯೋಜನವನ್ನು ಪಡೆಯುತ್ತಾ ಇದ್ದೀಯ. ನಿನ್ನ ಉದ್ಯೋಗ ಹಗಲಿದ್ದಲ್ಲ, ರಾತ್ರಿಯಲ್ಲೇ ಉದ್ಯೋಗವನ್ನು ಮಾಡುತ್ತಾ ಇದ್ದೀಯೇ. ಇದನ್ನು ತಿಳಿದು ಬಿಟ್ಟಾನಲ್ಲಿ ಎಲ್ಲ ಗೊತ್ತಾಗೈತೆ. ಇತ್ತೀಚೆಗೆ ವನದೇವಿ ನಿನ್ನನ್ನು ಒಲಿದು ಬಿಟ್ಟಿದ್ದಾಳೆ ಅಲ್ಲವೇ? ಎಲ್ಲಿಗೆ ಹೋಗಲಿ, ಯಾವ ಹೊತ್ತಿನಲ್ಲಿ ಯಾವ ಕೆಲಸವೇ ಮಾಡಲಿ, ತಡೆಯುವವರು ನಿನ್ನನ್ನು ಯಾರೂ ಇಲ್ಲ ತಾನೆ? ಯಾರಿಲ್ಲಪ್ಪ. ತಡೆಯುವುದಕ್ಕೆ ಬರ್ತಾರೆ ಅಂತ ಗೊತ್ತಾದ್ರೆ, ಮುನ್ಸೂಚನೆ ನಿನಗೆ ತಿಳಿಯಿತು ಅಂತಾದ್ರೆ ಬೇಕಾದಷ್ಟು ಅವರು ಕುಳಿತಲ್ಲಿಗೆ ಕಳುಹಿಕೊಡುವ ವ್ಯವಸ್ಥೆಯನ್ನು ಮಾಡಿದ್ದಿ ತಾನೆ? ಎಲ್ಲ ಇವನಿಗೆಲ್ಲ ಗೊತ್ತಾಯ್ತಲ್ಲ. ಇವನಿಗ ಹೆಚ್ಚಲ್ಲ ನೀನು ಮಾಡಿದ್ದೇನು ಹೆಚ್ಚಲ್ಲ. ಈಗಿನ ಪ್ರಪಂಚವೇ ಲಂಚಾವತಾರದಲ್ಲುಂಟು. ಲಂಚ ಇಲ್ಲದೆ ಇದ್ರೆ ಯಾರು ಮಾತನಾಡುವುದಿಲ್ಲ, ಯಾವ ಉದ್ಯೋಗವೂ ಕೈ ಹಿಡಿಯುವುದಿಲ್ಲ, ಯಾರು ಶ್ರೀಮಂತರಾಗುವುದಿಲ್ವಪ್ಪ. ಲಂಚವತಾರದಿಂದ ನೀನು ಕೊಟ್ಟದ್ದನ್ನೇ ತಿಂದು ಅಲ್ಲಿಯೇ ಸುಮ್ಮನೆ ಕುಳಿತದ್ರಿಂದ ವನದೇವಿ ಒಲಿದಿದ್ದಾಳೆ, ನೀನು ಶ್ರೀಮಂತನಾಗಿದ್ದೀಯ. ವನದೇವಿ ಅಷ್ಟೇ ಅಲ್ರಿ, ಸಿರಿದೇವಿ ನಮ್ಮಲ್ಲಿ ಕಾಲು ಮುರಿದು ಬಿದ್ದಾಳ. ಹೌದು, ಇತ್ತೀಚೆಗೆ ಲಕ್ಷ್ಮಿಯ ಕಾಲೇ ಮುರಿದು ಇಲ್ಲಿಯೇ ಕುಳಿತಿದ್ದಾಳೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ತೊಂದರೆ ಇಲ್ಲ ಅಯ್ಯ. ಇನ್ನು ಮುಂದೆ ನಿನ್ನ ಜೀವನಕ್ಕೆ ಯಾವ ತೊಂದರೆಯೂ ಇಲ್ಲ, ತಾಪತ್ರೆಯೂ ಅಲ್ರಿ. ಇಲ್ಲ. ನಾನು ಕೈ ಹಿಡಿಯ ಯಾವ ಉದ್ಯೋಗ ಮಾಡ್ತಾನೆ ಹೇಳ ನೀವು? ಹಾ, ನಿನ್ನ ವಿಷಯವಾಗಿ ಹೇಳಬೇಕೇ? ಹೇಳ್ರಿ ನೋಡೋಣ. ಹೇಳ್ತೇನೆ. ಒಳ್ಳೆ ಉದ್ಯೋಗದಾಗಿರಬೇಕ್ರಿ, ಬೇರೆ ಏನೂ ಅಲ್ಲ. ನಿನ್ನ ಕೈ ಹಿಡಿಯುವವ ನಿನ್ನ ಅಣ್ಣ ಯಾವ ಉದ್ಯೋಗವನ್ನು ಮಾಡ್ತಾ ಇದ್ದಾನೆ ಹೇಳು? ಯಾವ ಉದ್ಯೋಗ ರೀ?
ಮರ ಕತ್ತರಿಸೋ ಉದ್ಯೋಗ. ಹೌದು ಹೌದು, ಅಂತೆಯೇ ಆತನು ಕತ್ತರಿಸುವವನೇ ಸಿಗುತ್ತಾನೆ. ಹಂಗಾರ ಪಸಂದ್ ಆತಲ್ಲ. ಬಾವ ನಿಂಟಂದು ಒಂದೇ ಉದ್ಯೋಗ ಆತಲ್ಲ. ಯಾವ ಉದ್ಯೋಗ ಏನು ಅಂತ ಮಾಡಿದ್ದೀರಾ? ಯಾವ್ದ? ಎಲ್ಲವ ಕಿಂದರ ಜೋಗಿ ನಿಮಗಿದೆ ತಲೆಯ ಬಾಗಿದೆ. ಇಲ್ಲಿ ನೋಡಪ್ಪ, ತಲೆ ತೆಗಿಸ್ತೀನಿ ನಿನಗ. ತಲೆಯ ಬಾಗಿದೆ ಪೂರ್ವ ಪುಣ್ಯದ ಫಲದಿ ತವ ಪದ ದರ್ಶನವು ಎನಗಾಯ್ತು ಧನ್ಯೋಸ್ಮಿ. ತವ ಪದ ದರ್ಶನವು ಎನಗಾಯ್ತು ಧನ್ಯೋಸ್ಮಿ. ನೆಲೆಸಿಕೊಂಬುದು ನೀವು ಸನಿಯದು. ನೆಲೆಸಿಕೊಂಬುದು ನೀವು ಸನಿಯದು. ಕುಲದ ಗೀತೆ ದಾರಿ ತೋರುತ್ತ ಒಲವಿನೊಲುಮೆಯ ತಂಗಿ ಸೇವೆಯ ಕೈಗೊಳ್ಳುತ್ತ. ಎನ್ನ ತಂಗಿ ಸೇವೆಯ ಕೈಗೊಳ್ಳುತ್ತಲಿಲ್ಲ. ಅಯ್ಯ ಬಂಗಾರಪ್ಪ, ಇಷ್ಟೆಲ್ಲ ಇದ್ರು ನಿನಗೊಂದು ತಲೆಬಿಸಿ ಮಾತ್ರ ತಪ್ಪಿದ್ದಲ್ಲ. ಅದು ಒಂದು ಹೇಳ್ಬಿಡಪ್ಪ. ತನ್ನ ತಂಗಿಯೊಬ್ಬಳಿದ್ದಾಳೆ, ಆಕೆಗೊಂದು ಮದುವೆ ಮಾಡಿಸಬೇಕು, ಎಂತವ ಸಿಗುತ್ತಾನೆ ಅಂತ ಆಲೋಚನೆ ಮಾಡ್ತಾ ಇದ್ದೀಯಲ್ಲ. ಆದ್ರೆ ಒಂದು ಕೆಲಸ, ಆಕೆ ಮತ್ತೊಬ್ಬರ ಮೇಲೆ ಮನಸ್ಸಿಡಲಿಲ್ವೇ? ಮನಸ್ಸಿಟ್ಟದ್ದು ಮಾತ್ರ ಅಲ್ಲ, ಅವರವರಲ್ಲಿ ಮದುವೆ ಆಗ್ತೇವೆ ಎನ್ನುವ ಭರವಸೆಯೂ ಆಗಿಲ್ವೇ? ತಪ್ಸಿನ್ ನಾನು. ಸತ್ಯ ಸತ್ಯ. ಈ ತೆಂಗಿಗೂ ತಲೆ ಕೆಟ್ಟಿತ್ತು ಬಿಡು. ಆ ವಿಚಾರದಲ್ಲಿ ನೀನು ಅತಿ ಜಾಗ್ರತೆಯಾಗಿರಬೇಕು. ಇಲ್ಲದೆ ಹೋದ್ರೆ ಇಂದಲ್ಲ ನಾಳೆ ಆದ್ರೂ ಆ ಮನಸ್ಸು ಮಾಡಿದವ ನಿನ್ನ ತಂಗಿಯನ್ನು ಖಂಡಿತ ಕರೆದೊಯ್ಯುತ್ತಾನೆ. ಆ ವಿಚಾರದಲ್ಲಿ ಜಾಗ್ರತನಾಗಿರು. ಜೈ ಅಳಕ್ಕ ನಿರಂಜನ. ನೋಡ್ರಿ, ನನ್ನ ತಂಗಿ ಒಂದು ಮದಿ ಆಗ್ಬೇಕು. ಒಲ್ಲಿ ತನಕ ಈ ಮೇಲಿನ ಮೇಲೆ ಇಗ್ನ ಬರ ಆಲೋಚನೆ ನನಗೈತಿ. ಅದಕ್ಕಾಗಿ ನೀವು ಒಂದು ಕೆಲಸ ಮಾಡ್ರಿ. ನೀವು ಪಾದ ಪೂಜೆ ಮಾಡಿ ನೀವು ಕಾಲಿಂದ ತೊಳೆದ ತೀರ್ಥ ಐತಲ್ರಿ ನೀರ, ಅದನ್ನ ತೀರ್ಥ ಅಂತ ಕುಡಿಬೇಕು ಅನ್ನೋ ಆಲೋಚನೆಗೆ ಇದೀನ್ರಿ ನಾನು. ಯಾಕೋ ನೀನ್ ಮುಖದಾಗ ವರ್ಚಸ್ ಐತ್ರಿ. ನೀನು ಎಷ್ಟು ದೊಡ್ಡ ಶ್ರೀಮಂತನು ಅಷ್ಟೇ ನಿನ್ನ ವಿಶಾಲವಾದ ಎದೆ ಅಂತ ಹೇಳಿದ್ರು. ನಾನ್ ನಾಸ್ತಿಕ ಅಲ್ರಿ, ನಾನು ಆಸ್ತಿಕ. ಇಲ್ಲಿ ನೋಡ್ರಿ, ನನಗೆ ಹುಟ್ಟಿದ ಊರಿಲ್ಲ, ಕಟ್ಟಿದ ಮನೆ ಇಲ್ಲ, ಕೈ ಹಿಡಿದ ಹೆಂಡತಿ ಮಕ್ಕಳು ಯಾರು ಇಲ್ಲ. ಊರಿನಲ್ಲಿ ಎಲ್ಲ ಆಯ್ತು ಅಲ್ಲೇ ಉಳಿಯುವ ನಾನು. ಆದ್ರಿಂದ ನಿನ್ನ ಆಸೆ ಏನು? ಮತ್ತ ಹಂಗಾರ ತಂಗಿ ಏನಂತಾರೆ ನೋಡ, ಊರಿಲ್ಲಂತೆ, ಮನಿ ಇಲ್ಲಂತೆ, ಮಠ ಇಲ್ಲ ಅಂತ ಜೋಗಾರ. ಇಲ್ಲಿ ನೋಡ್ರಿ, ನಂಗೆ ಬಹಳ ಖುಷಿ ಆಗೈತಿ. ನೀವು ಹೋಗ್ಬಾರ್ದು. ನಿಮ್ ಒತ್ತಿ ಸೇರಿ ಊಟ ಉಪಚಾರದ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವ್ರಿ. ಹೆಚ್ಚ ಅಂದ್ರೆ ನಿಮ್ಮ ಸೇವೆ ಮಾಡಕ ನನ್ನ ತಂಗಿ ಬೇಕಾದ್ರೂ ಬಿಟ್ಟು ಬಿಡ್ತೀನಿ ನಾನು. ಹಾಗಾದ್ರೆ ನಾನು ಇಲ್ಲೇ ಉಳಿಬೇಕು ಎನ್ನುವ ಆಸೆ? ನಮ್ಮ ಮನೆಯಾಗೆ ಉಳಿಬೇಕು. ಇಲ್ಲ, ನಾನು ಮನೆಯಲ್ಲಿ ಯಾರ ಮನೆಯಲ್ಲಿ ಉಳಿಯಲಾರೆ. ಇಲ್ಲ ನೋಡ್ರಿ, ಮನೆ ಹಂಗಾರ ಒಂದ್ ಕೆಲಸ ಮಾಡ್ರಿ. ಏನು? ನೀವು ಉಳಿಯೋ ಜಾಗ ಯಾವ್ದು ಹೇಳ್ರಿ. ಎಲ್ಲಿಯಾದ್ರೂ ಅಶ್ವತ್ಥನ ಕಟ್ಟೆ ಇದ್ರೆ ಅಲ್ಲೇ ಕುಳಿತು ನನ್ನ ಜಪ ತಪ ಇತ್ಯಾದಿಗಳಿಗೆ ಭಂಗಬಾರದಂತೆ ಇರುವುದಕ್ಕೆ ತೊಂದರೆ ಇಲ್ಲ. ಅದು ಅಲ್ಲದೆ ಇದ್ರೆ ಇಲ್ಲಿ ಖಂಡಿತ ನಿಮ್ಮ ಮನೆಯಲ್ಲಿ ಉಳಿಯಲಾರೆ ನಾನು. ವ್ಯವಸ್ಥೆ ಮಾಡ್ತೀನಿ ಜೋಗ್ಯಾರ. ನೀವು ಹಂಗಂದು ಹೇಳಿ ಹೋಗಂಗಿಲ್ಲ ಬಿಡ್ರಿ. ತಂಗಿ ದೇವಸ್ಥಾನದ ಹತ್ರ ಅಶ್ವತ್ಥ ಕಟ್ಟೆ ಐತಲ್ಲ, ದೇವಸ್ಥಾನದ ನಮ್ಮ ಹತ್ತಿಗೆ ಒಳಪಟ್ಟದ್ ಬಿಡು ಅಷ್ಟೇ. ಹಾಗಾದ್ರೆ ನಾನು ಅಲ್ಲಿಯೇ ಉಳಿಯಬೇಕೇ? ಉಳಿಯುವುದಾದ್ರೆ ಒಂದು ಮಾತು. ಏನ್ರಿ? ನಾನು ಅಲ್ಲಿ ಕುಳಿತು ಪೂಜೆ ಮಾಡುವುದಕ್ಕೆ ಸಕಲ ಸೌಕರ್ಯಗಳನ್ನು ಒದಗಿಸಿಕೊಡುವವರು ಯಾರು? ನಾ ತರ್ತೇನ್ರಿ. ನೀವ್ ಯಾಕೆ ತಲೆ ಬಿಸಿ ಮಾಡ್ಕೊಂಡ್ರಿ? ನನಗೆ ಓಟು ವಯಸ್ಸಾಗ್ಬಿಟ್ಟೈತಿ. ನನಗೆ ಓಟು ಬಗ್ಗಿ ಎದ್ದು ಮಾಡಕ್ ಆಗಕ್ಕಿಲ್ಲ. ಸರಿ, ನನ್ನ ತಂಗಿ ಬಹಳ ಹುಷಾರ ಇದ್ದಾಳ. ಮದುವೆ ಆಗದ ಕನ್ನೆ ಆಕೆ. ಆಕೆಯೇ ನನ್ನ ಸೇವೆಯನ್ನು ಮಾಡಿಕೊಂಡು ಇರ್ತಾಳೆ ಅಂತ ಆದ್ರೆ ಅವಳಿಗೆ ಕಲ್ಯಾಣ ಆಕೈತೇನ್ರಿ? ಖಂಡಿತವಾಗಿ ಇಂದಲ್ಲ ನಾಳೆ ಆದ್ರೂ ಕಲ್ಯಾಣ ಆಗಿ ಆಗ್ತದೆ. ನೆಮ್ಮದಿಯಿಂದ ಇರಬಹುದು. ಓಟ್ ಎಲ್ಲಿ ಅದು ಜಾಗ? ತಂಗಿ ಓಟ್ ಎಲ್ಲಿ ಅಂತ ಜಾಗ ತೋರಿಸ್ಬಿಡು. ಜೈ ಅಳಕ್ ನಿರಂಜನ. ಜೈ ಅಳಕ್ ನಿರಂಜನ. ಬಾಯಿ ಮುತ್ತಿ ಸ್ವಲ್ಪ
ಯಾಕಮ್ಮ ಹೀಗೆ ಮಾತಾಡ್ತಾ ಇದ್ಯಾ? ಯಾರ ಯಾಕ ಏನು ನಂತವ ನಾಟಕ ಮಾಡಕತ್ತಿ ಏನ? ಅಂದ್ರೆ ಯಾರಂತ ಗೊತ್ತಾಗಿಲ್ಲ ಅಂತ ಮಾಡಿಯೇ? ತಿಳಿಯುತ್ತೆ. ನಮ್ಮ ಅಣ್ಣ ಗೊತ್ತಾಗಿಲ್ಲ. ನಿನ್ನ ಸುಂದರಿ ಹೆಂಗೆ ನನ್ನ ಯಾಸ ಹೆಂಗೆ ಅಂತೂ ನಿನ್ನ ಅಣ್ಣನ ಮೋಸ ಮಾಡಕ್ಕಿದ್ರೆ ಇಷ್ಟೊತ್ತಾಗಿ ಹೋಯ್ತು ಕಣ. ನನ್ನ ಅಣ್ಣ ಗೊತ್ತಾಗಿಲ್ಲ ಬಿಡ. ನಾ ಎಷ್ಟು ದಿವಸ ಆಯ್ತು ಇದಿಷ್ಟು ಈಗ ಕಲ್ತ್ಕೊಂಡದ್. ಅಭ್ಯಾಸ ಮಾಡಿ ಏನ? ಇಲ್ಲದಿದ್ರು ಎಲ್ಲರೂ ನಾನ್ ಮಾತಾಡೋದೇ ಬಂದು ಹೊರ ಹೋಗ್ಬಿಡ್ತಾರೆ. ಹಂಗಾಗಿ ನಿನ್ನನ್ನೇ ಇಲ್ಲ ಹತ್ರ ಬಾ ಅಂತೇಳಿ ಹೇಳದ್ದು. ಅದಕ್ಕೆ ಸೇವಿಗೆ ಹಂಗಾರ ಏನ ಏನ ಈ ಬದಿಗೆ ಈ ಬದಿಲ್ಲ ಅಂತ ಹೇಳ್ರೆ ಅಣ್ಣ ಬರಲ್ಲ ಅಲ್ದ? ಬರಂಗಿಲ್ಲ, ಏನ್ ತೊಂದ್ರೆ ಇಲ್ಲ ಅಲ್ದ? ಇಲ್ವಾ ಹತ್ರ ಬಾ, ಇಲ್ಲ ಕೂತ್ಕೋ. ನಿನ್ನ ಮೊಯ್ ಮುಟ್ಟದಿ ಎಷ್ಟು ದಿವಸ ಹೌದಾ? ಅಣ್ಣ ಬಾರಿ ಬಿಗಿ ಮಾಡಿ ಏನ? ಅಯ್ಯೋ ಬಿಡಂಗಿಲ್ಲ. ಹೌದೌದು, ಆಚೀಚಿ ವಾಪ ಬಿಡುದಿಲ್ಲ, ನನ್ನ ನೀ ಬದಿ ವಾಪಗ್ ಬಿಡ್ಲಿಲ್ಲ. ಮನೆ ಮಾತುಕತೆ ಆತ್ ನೋಡಿ ನಿಂಗೆ. ಇಲ್ವಾ ಈ ಪರಿಸರ ಇದ್ದರೆ ಎಲ್ಲ ತಂಗಿಯ ಸೆಳೆದು ಮುದ್ದೆ ಕೆಳದೆಯ ಥೂ ಒಲೆಯ ನೀನು ಎದಿ ಮೇಲೆ ತುಳಿದು ಬಿಡ್ತೀನಿ. ಏನಿನ ಮನಿ ಹಾಳಾಗಿ ಹೋಗ ಅಲಕ್ ನಿರಂಜನ್ ಅಂತ ನೀವ. ಯಾಕಪ್ಪ ಸಿಟ್ಟಾಗಿ ಈ ಕಡೆ ಓಡಿ ಓಡಿ ಬಂದೆ? ಯಾಕೆ ಕಟ್ಟಿಕೀರ ಅವನು ದಾಡಿಗ ಬೆಂಕಿ ಕೊಟ್ಬಿಡ್ತೀನಿ ಈಗ. ಮತ್ತೆ ಏನ್ ಮೋಸ ಮಾಡಿಯ ನೀನು? ನಿರಂಜನ್, ಯಾವಾಗಲೂ ಜೋಗಿಯವರಿಗೆ ಬಯ್ಯಬಾರದು. ಜೋಗಿಯವ್ರಿಗೆ ಬಯ್ಯೋದಲ್ಲ, ಏನ್ ಕಾಲಿಡ ನಮಸ್ಕಾರ ಮಾಡ್ಬೇಕಂತ ಏನ? ಹೊಯ್ದೆ ಅಂತಾದ್ರೆ ಇಂದಲ್ಲ ನಾಳೆ ಆದ್ರೂ ಹೊಯ್ಗೆಯಲ್ಲಿ ಬಿದ್ದು ಸಾಹಿತ್ಯ ನೀನು. ಬಾಯ್ ಮುಚ್ಕೊತೀಯನಪ್ಪ ಓಟ. ನನಗೆ ಹೇಳಕ್ ಹೊಲ್ಟಾನ ಕೇಸ ಕತ್ತರ್ಸ ಸೇಸ ಯಾಸ ಮಾಡಿಯ ನೀನು. ಸುಂದರಿ ಗೊತ್ತಾಯ್ತಾ? ಇಬ್ರು ಸೇರಿ ನನ್ನ ಕಣ್ಣಿ ಮಣ್ಣಾಕ ಕೊಟ್ಟಿರಿ. ಇಲ್ಲಿ ನೋಡಪ್ಪ, ಒಳ್ಳೆ ಮಾತಾಗಿ ಹೇಳ್ತೀನಿ, ಮಾಡಿದಲ್ಲ ತಪ್ಪಾಯ್ತು ಅಂತ ನಾನು ಕಾಲಿಡಿದು ಕ್ಷಮಿ ಕೇಳಿ ಹೊರಟೋಕಿಯ ಅಲ್ಲ. ನಿನಗೇನು ಯಾವ ಶಾಸ್ತಿ ಮಾಡ್ಬೇಕಾ ಹೇಳು. ಮುಚ್ಚಾವೆ ಇವ ಏನಂತಾರಿವ? ಏನಂದಳೆ ಮಾಡಿದೆ? ಯಾರೆಲ್ಲ ಮಾತಾಡೋದು ಗೊತ್ತಾಯ್ತು ನಿನಗೆ? ಯಾಕ ಹತ್ತು ನಿನ್ನ ಬಂಡ್ ಬಾಳಿ ಬೆಂಕಿ ಹಾಕು ಕೆಲವು ಏನಪ್ಪ ಒಂದು ನಾನು ಯಾಸು ಮಾಡ್ಕೊಂಡು ಮನೆಯೊಳಗೆ ಬಂದ್ರೆ ಮನೆಯೊಳಗೆ ಬಾ ಅಂತೇಳಿ ಕೂರ್ಸ್ಕೊಂಡ ನಾನು ಹೇಳೋದಕ್ಕೆಲ್ಲ ಒಳ್ಳೆ ಬಸವನ ಕಣಂಗ ತಲೆಯ ಅಲ್ಲಾಡಿಸಿ ಎಂತದ್ದು ಕೈ ಮುಗಿದು ಕಾಲಿಗೆರಗಿ ನನ್ನ ಕಾಲು ತೊಳೆದ ನೀರು ಕುಡ್ದ ನೀನು. ಹೌದಾ? ನಾನು ಯಾರಂದೇಳಿ ಗೊತ್ತಾಯಿಲ್ಲ. ಪ್ರಾಯಕ್ಕೆ ಬಂದ ಹೆಣ್ಣಿನ ಯಾರೇ ಆಗಲಿ, ಜೋಗಿ ಆಗಲಿ, ಮತ್ತೊಬ್ಬನ ಆಗಲಿ, ಇನ್ನೊಬ್ಬನ ಆಗಲಿ, ಅವನಿಗೆ ನೀನು ಎಂತದ್ದು ಸೇವೆ ಕಳಿಸಿ ಕೊಟ್ಟಿಯಾ? ನಾಳೆ ಮತ್ತೊಬ್ಬ ಗಡ್ಡೆ ಕಟ್ಕೊಂಡು ಬತ್ತ, ಅವನು ಯಾರಂದೇಳಿ ಗೊತ್ತಾಗ್ತಲ್ಲ, ಅವನೊಟ್ಟಿಗೂ ಕಳಿಸಿಕೊಡು ತಯಾರಿದ್ದಾನಲ್ದ ನೀನು. ಈಗ ಸತ್ಯ, ಅವಳನ್ನೇ ನಾನು ಪ್ರೀತಿ ಮಾಡೋದು. ಅವಳಿಗೆ ನನ್ನ ಮೇಲೆ ಮನಸ್ಸಿತ್ತು, ನನಗೆ ಅವಳ ಮೇಲೆ ಮನಸ್ಸಿತ್ತು. ಇಂದಲ್ಲ, ಕೆಲವು ದಿವಸದಿಂದ ನಾವು ಈಗ ಹೊಂದಿ, ಈಗ ಅವಳ ಪರಿಸ್ಥಿತಿ ಏನಾಯ್ತಾನೆ ನಿನ್ನ ತಂಗಿನ ಕೇಳು. ತಂಗಿ ಏನಾಯ್ತು ಹೇಳ? ಎಲ್ಲ ಹೆಚ್ಚು ಕಡಿಮೆ ಆಗಿ ಹೋಯ್ತಣ್ಣ. ಬೇಡ ಬಿಡು, ಹೇಳ್ಬೇಡ. ಹೆಚ್ಚು ಕಡಿಮೆ ಏನು ಇಲ್ಲ, ಆಪದೇ ಆಯಿತು. ನೀನು ಹೊಟ್ಟಿ ಕಂಡ್ರೆ ನನಗೆ ಗೊತ್ತಾತು ಬಿಡ. ಏನು ತಂಗಳು ತಳಿ ಕುಡುತ್ತಂದೇಳಿ ಮಾಡಿದ್ಯಾ? ಅದಪ್ಪ ನೀನು ನನ್ನ ಮೂಗ್ ಕೊಯ್ದು ಕನ್ನಡಿ ಕೊಟ್ಟ ನನಗೆ. ಆಗ್ಲಪ್ಪ ಅಂತೂ ನಿನ್ನ ಕೈಯ ನಾನು ನಾನು ಸೋತೆ, ನಾನು ಸೋಲು ಒಪ್ಕೊಂತೀನಿ. ಆದ್ರೆ ಏನು ಇತಿ ಸಂಕಲ್ಪ ಹಂಗೈತಿ. ಆ ಈಶ್ವರ ನಿಚ್ಚಿ ಇದ್ದಂತ ಆಗಿ ಹೋಗ್ಲಿ ಬಿಡ. ಬಂಗಾರಪ್ಪ, ಅದ್ರ ಬಗ್ಗೆ ನೀನೇನು ಆಲೋಚನೆ ಮಾಡಬೇಡ. ಯಾಕೆ? ನಿನ್ನ ಕೆಲಸವೂ ಅದೇ ಕತ್ತರಿಸು ಕೆಲಸ, ನನ್ನ ಕೆಲಸವೂ ಅದೇ ಕತ್ತರಿಸು ಕೆಲಸ. ನೀನು ಮರ ಕತ್ತರಿಸ್ತೆ, ನಾನು ತಲೆಗುದ್ಲು ಕತ್ತರಿಸ್ತೀವಿ. ಒಂದ್ ಕೆಲಸ. ಇಂಥದ್ದೇನು ದೊಡ್ಡದಲ್ಲ. ಹಿಂದೆ ಸುಭದ್ರ ಕಲ್ಯಾಣದಲ್ಲಿ ಒಂದು ಕೇಳಿದೆ ನೀನು. ಸುಭದ್ರ ಕಲ್ಯಾಣದಲ್ಲಿ ಅರ್ಜುನ ಸನ್ಯಾಸಿಯಾಗಿ ಬಂದು ಸುಭದ್ರೆಯನ್ನು ತಗೊಂಡೋ ಇಲ್ಲ. ಹಾಗೆ ಇವತ್ತು ನೀನು ಒಪ್ಪದೇ ಇದ್ದದ್ರಿಂದ ಅವಳಿಗೆ ಮನಸ್ಸಿತ್ತು ಎಂಬ ಕಾರಣಕ್ಕೆ ನಾನು ಇವತ್ತು ಗಡ್ಡ ಕಟ್ಕೊಂಡು ಬಂದಿ. ಆ ದಿವಸವೇ ನಿನಗೆ ಹೇಳಿದಿ, ನಿನ್ನ ತಂಗಿಗೆ ಗಂಡ ಬೇರೆ ಯಾರು ಸಿಕ್ಕುದಲ್ಲ, ಕತ್ತರಿಸುವನೇ ಸಿಗ್ತಾ ಅಂದ್ರೆ ತಲೆಗುದ್ಲು ಕತ್ತರಿಸುವನ್ ಸಿಗ್ತಾ. ಅವತ್ತೇ ಒಗಟಾಗಿ ತಿಳಿಸ್ತೋರು ಕೆಲಸ ನನಗೊತ್ತಿತ್ತು, ಶ್ರೀಮಂತಿಗೆ ನಿನ್ನ ಹತ್ರ ಇತ್ತು. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಯಾವ ದ್ವೇಷವೂ ಇಲ್ಲದೆ ಬಾಳ್ರೆ ಖಂಡಿತ ನಮ್ಗೆಲ್ಲರಿಗೂ ಒಳ್ಳೇದಾತಲ್ಲ. ಆಗ್ಲಪ್ಪ, ಶಿವನಿಚ್ಛೆ ಇದ್ದಂತ ಆಗ ಹೋಗ್ಬಿಡ್ಲಿ. ಸೈ ಬಿಡಿ. ಮಾರನೆಯನ ಮಾತು ಮೀರದ ಗೋಕುಲ, ಮಾರನೆಯನ ಮಾತು ಮೀರದ ಗೋಕುಲ, ಭೂವರೆಂಜನ ಉದರದಲ್ಲಿ ಹುಟ್ಟಿ ದೀನಗಂಬಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸರಿದೆ ದರಿಗೆ.
ಮಾರನೆಯನ ಮಾದ ಮೀರದ ಗೋಕುಲ ಭುವರನ ಉದರದಲ್ಲಿ ಹುಟ್ಟಿ ದೀರ್ಘಂಸಗೆ ತನ್ನ ಗೋರ